ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲ ನನ್ನ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೂ ಸಂತೋಷ್ ಲಾಡ್ ಫೌಂಡೇಶನ್ಗೆ ತುಂಬು ಹೃದಯದ ಸ್ವಾಗತ. ನನ್ನ ಹೆಸರು ಷಣ್ಮುಖ್ ಅಂತೇಳಿ. ಸ್ನೇಹಿತರೆ, ನಾವೀಗಾಗಲೇ ಭಾರತದ ಸಂವಿಧಾನದ ಕುರಿತು ಈ ಹಿಂದಿನ ತರಗತಿ ಒಳಗಡೆ ಹಲವಾರು ವಿಚಾರಗಳನ್ನು ತಿಳಿದುಕೊಂಡ್ವಿ. ನಮ್ಮ ಸಂವಿಧಾನ ಬೆಳೆದು ಬಂದ ಬಗೆಯನ್ನು ತಿಳ್ಕೊಂಡ್ವಿ, ಸಂವಿಧಾನಾತ್ಮಕ ಬದಲಾವಣೆಗಳ ಬಗ್ಗೆ ತಿಳ್ಕೊಂಡ್ವಿ. ಅದ್ರ ಬಗ್ಗೆ ಒಂಚೂರು ಗ್ಲ್ಯಾನ್ಸ್ ಮಾಡಿ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಅಧ್ಯಯನದ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡೋಣ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಪ್ರಪ್ರಥಮವಾಗಿ ನಮ್ಮ ಸಂವಿಧಾನ ಬೆಳೆದು ಬಂದ ಬಗೆಯನ್ನು ನೋಡೋದಾದ್ರೆ ನಾವು 1773ರ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ ತಿಳ್ಕೊತ ಬಂದ್ವಿ. 1773 ರೆಗ್ಯುಲೇಟಿಂಗ್ ಆ್ಯಕ್ಟು, 1784ರ ಫಿಟ್ಸ್ ಇಂಡಿಯಾ ಕಾಯ್ದೆ, 1786ರ ಕಾಯ್ದೆ, 1793ರ ಕಾಯ್ದೆ, 1813ರ ಕಾಯ್ದೆ, 1833ರ ಕಾಯ್ದೆ, 1853ರ ಕಾಯ್ದೆ, 1858ರ ಕಾಯ್ದೆ, 1900 ಆಮೇಲೆ ಕೌನ್ಸಿಲ್ ಕಾಯ್ದೆಗಳು ಸ್ಟಾರ್ಟ್ ಆಗ್ತವೆ. 1892ರ ಕೌನ್ಸಿಲ್ ಕಾಯ್ದೆ, 1909ರ ಕಾಯ್ದೆ, 1919ರ ಕಾಯ್ದೆ. ಓಕೆ, ಇವೆಲ್ಲ ವಿಷಯಗಳನ್ನು ಹಿಂದಿನ ತರಗತಿ ಒಳಗಡೆ ತಿಳ್ಕೊಂಡಿವಿ ನಾವು. ಅಂದರೆ 1773ರ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ ಹಿಡ್ಕೊಂಡು 1773, 1784, ಓಕೆ, 1786, ಓಕೆ, 1793, 1813, 1833, 1853, ಓಕೆ, ಆಮೇಲೆ 1861, ಓಕೆ. ಇದಾದ ನಂತರ ಕೌನ್ಸಿಲ್ ಕಾಯ್ದೆ 1892, 1909ರ ಕಾಯ್ದೆ, 1919ರ ಕಾಯ್ದೆ. ಎಲ್ಲ ಕಾಯ್ದೆಗಳ ಬಗ್ಗೆ ನಾವು ಸರಿಯಾಗಿ ಅಧ್ಯಯನ ಮಾಡಿದ್ವಿ. ಪರೀಕ್ಷೆ ದೃಷ್ಟಿಯಿಂದ ಎಷ್ಟೊಂದು ಇಂಪಾರ್ಟೆಂಟ್ ನಮಗೆ ವಿಷಯಗಳು ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ ಈ ಒಂದು ಕಾಯ್ದೆಗಳ ಮುಖಾಂತರ. ಯಾಕಂತೇಳಿದರೆ ಈ ಕಾಯ್ದೆಗಳನ್ನು ಹುಡುಗರು ಸರಿಯಾಗಿ ಓದೋದಿಲ್ಲ, ನೆಗ್ಲೆನ್ಸಿ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ಈ ಕಾಯ್ದೆಗಳು ತುಂಬ ಇಂಪಾರ್ಟೆಂಟು. ಈಗ ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ಕು ಅದು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂತೇಳಿದರೆ ಇಲ್ಲಿ ಕ್ವಶನ್ಸ್ಗಳು ರೈಸ್ ಆಗೋದು ಎಲ್ಲಿಂತ ಅಂತೇಳಿದರೆ ಜಾಸ್ತಿ 1919ರ ಒಂದು ಕಾಯ್ದೆ ಅಂತ ಹಿಡ್ಕೊಂಡು 1935ರ ಕಾಯ್ದೆ. ಈ ಕಾಯ್ದೆಗಳಲ್ಲಿ ಈ ಹಿಂದಿನ ತರಗತಿಗಳಲ್ಲಿ ತುಂಬ ಪ್ರಶ್ನೆಗಳಾಗಿದ್ದಾವೆ. ವೆರಿ ವೆರಿ ಇಂಪಾರ್ಟೆಂಟು. ಈ ಕಾಯ್ದೆ ವೆರಿ ಇಂಪಾರ್ಟೆಂಟ್. ಯಾಕಂತೇಳಿದರೆ ಈ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಂವಿಧಾನಾತ್ಮಕ ಬದಲಾವಣೆಗಳು ಏನಾಗ್ತಾ ಹೋಗ್ತಾವಲ್ಲ, ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ, ಹಂತ ಹಂತವಾಗಿ ನಮ್ಮ ಸಂವಿಧಾನದಲ್ಲಿ ಬದಲಾವಣೆಗಳನ್ನು ತರ್ತಾ ಹೋಗ್ತಾರೆ. ಓಕೆ, 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ ಹಿಡ್ಕೊಂಡು 1935ರ ಕಾಯ್ದೆವರೆಗೂ ಸಹಿತ ನಮ್ಮ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಏನು ಮಾಡ್ತಾರೆ, ಹೋರಾಟದ ಮುಖಾಂತರ ಆ ಒಂದು ಬ್ರಿಟನ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ. ಅದರ ಆಧಾರದ ಮೇಲೆ ಬ್ರಿಟನ್ ಸರ್ಕಾರ ಏನು ಮಾಡುತ್ತೆ, ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರುವುದರ ಮುಖಾಂತರ ನಮ್ಮ ಭಾರತೀಯ ಜನರಿಗೆ, ಇಂಡಿಯನ್ಸ್ಗೆ ರಿಸ್ಪಾನ್ಸಿಬಲ್ ಗೌರ್ಮೆಂಟ್ ಕೊಡುವಂಥ ಕೆಲಸ ಮಾಡ್ತದೆ. ಹಾಗಾದರೆ ಮೊನ್ನೆ ಕ್ಲಾಸು 1919ರ ಒಂದು ಕಾಯ್ದೆಯಲ್ಲಿ ನಾವು ಎಂಡ್ ಮಾಡಿದ್ವಿ. ಓಕೆ, ಆ ಕಾಯ್ದೆ ಆದ ನಂತರ ಮತ್ತೇನು ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ, ಇದನ್ನು ಎರೈಸ್ ಮಾಡ್ತೇನೆ ನಾನು. ಆ ಕಾಯ್ದೆ ಆದ ನಂತರ ಮತ್ತೇನು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನಾಗುತ್ತೆ, 1919ರ ಕಾಯ್ದೆ. ಈ ಕಾಯ್ದೆ ಆದ ನಂತರ ಮತ್ತೆ ಸಹಿತ ಈ ಕಾಯ್ದೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ತಂದರೂ ಸಹಿತ ನಮ್ಮ ಭಾರತೀಯ ಜನರಿಗೆ ಮತ್ತು INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಓಕೆ, ಇವ್ರಿಗೆ ಕೂಡ ಸರಿ ಅನಿಸೋದಿಲ್ಲ. ಯಾಕಂತೇಳಿದ್ರೆ ಆ ಎಲ್ಲ ಕಾಯ್ದೆಗಳ ಮೂಲ ಒಂದು ಉದ್ದೇಶ ಏನಾಗಿತ್ತು ಅಂತೇಳಿದ್ರೆ, ಬ್ರಿಟಿಷರ ಹಿತಾಸಕ್ತಿಯನ್ನು ಈಡೇರಿಸ್ಕೊಳ್ಳೋದಾಗಿತ್ತು. ಬಟ್ ನಮ್ಮ ಬದಲಾವಣೆ ಏನಾಗಿತ್ತು ಅಂತ ಹೇಳಿದ್ರೆ, ನಮಗೆ ಒಂದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಬೇಕು. ಜೊತೆಗೆ ಏನಂತ ಹೇಳಿದ್ರೆ, ನಮಗೆ ನಾವೇ ರಚಿಸ್ಕೊಳ್ತಕ್ಕಂಥ ಒಂದು ಸಂವಿಧಾನ ಬೇಕು. ಯಾಕಂತ ಹೇಳಿದ್ರೆ ಬ್ರಿಟಿಷರು ಏನು ಮಾಡ್ತಾ ಇದ್ರು, ಕೋಮು ಸೌಹಾರ್ದತೆಗಳನ್ನು ಯಾವುದೇ ರೀತಿ ಮಾಡೇ ಇಲ್ಲ ಅವರು. ಯಾಕಂತ ಹೇಳಿದ್ರೆ ಅವ್ರು ಅಲ್ಲಿಯೇ 1909ರಲ್ಲೇ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಕೋಮು ಕಮ್ಯುನಲ್ ಅನ್ನುವಂಥದ್ದನ್ನ ಪದವನ್ನು ಹುಟ್ಟಾಕಿದ್ರು ಲಾರ್ಡ್ ಮಿಂಟೋ. ಯಾಕಂತ ಹೇಳಿದ್ರೆ 1909ರಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮತದಾನವನ್ನು ನೀಡಿದ್ರು. ಆ ಮೂಲಕವಾಗಿ ಅವ್ರಿಗೆ ಅನಿಸ್ತಾ ಇತ್ತು ಏನಂತ ಹೇಳಿದ್ರೆ, ಬ್ರಿಟನ್ ಸರ್ಕಾರಕ್ಕೆ ಅಲ್ಲಿ ಅನಿಸ್ತಾ ಇತ್ತು, ಈ ಭಾರತೀಯರನ್ನ ಹೊಡಿಬೇಕಾಗಿತ್ತು ಅಂತ ಹೇಳಿದ್ರೆ ನಮಗೆ ಒಂದೇ ದಾರಿ, ಅದು ಯಾವ್ದು ಅಂತ ಹೇಳಿದ್ರೆ ಜಾತಿ. ಆ ಜಾತಿ ಆಧಾರದ ಮೇಲೆ ಭಾರತೀಯರನ್ನ ತಡವಿದ್ರೆ ನಾವು ಭಾರತೀಯರು ಅಲ್ಲಿ ಏನಾಗಿ ಬದಲಾವಣೆಗೊಳಗಾಗೋದಿಲ್ಲ, ಅವರು ಛಿದ್ರ ಆಗಿ ಹೋಗ್ತಾರೆ. ನಾವು ಮತ್ತೆ ಕೂಡ ಎಕ್ಸ್ಟೆಂಡ್ ಮಾಡಬಹುದು, ಭಾರತದಲ್ಲಿ ಆಳ್ವಿಕೆಯನ್ನು ನಾವು ಎಕ್ಸ್ಟೆಂಡ್ ಮಾಡಬಹುದು. ಈ ರೀತಿಯಾಗಿರ್ತಕ್ಕಂಥ ಒಂದು ಹುಚ್ಚು ಪರಿಕಲ್ಪನೆ ನಮ್ಮ ಬ್ರಿಟನ್ ಸರ್ಕಾರದಲ್ಲಿತ್ತು. ಆದರೂ ಸಹಿತ ಭಾರತೀಯರ ಒಂದು ಶಕ್ತಿ ಅವರಿಗೆ ಗೊತ್ತಾಗಲಿಲ್ಲ. ಒಂದು ಟೈಮ್ನಲ್ಲಿ ಎಲ್ಲ ಭಾರತೀಯರು, ಹಿಂದೂ, ಮುಸ್ಲಿಂ,
ಕ್ರಿಶ್ಚಿಯನ್, ಸಿಖ್ರು ಎಲ್ಲರೂ ಕೂಡ ಒಂದಾಗಿ ನಮ್ಮ ಸ್ವತಂತ್ರ ಹೋರಾಟಕ್ಕೆ ಧುಮುಕ್ತಾರೆ. ಓಕೆ, ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಈ ಮಿಂಟೋ ಮಾಡಿದ ನಂತರ ಏನಾಗುತ್ತೆ, INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅಲ್ಲೇನಾಗುತ್ತೆ 1919 ಕಾಯ್ದೆ, ಈ ಕಾಯ್ದೆಯಲ್ಲಿ ಡ್ಯುಯಲ್ ಸಿಸ್ಟಮ್ ಅನ್ನ ಜಾರಿಗೆ ತಗೊಂಡ್ಬರ್ತಾರೆ. ಡಿವಿಷನ್ ಆಫ್ ಪವರ್, ಅಂದ್ರೆ ಡಿವಿಷನ್ ಆಫ್ ಪವರ್ ಅಂತ ಹೇಳಿದ್ರೆ ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಅಧಿಕಾರವನ್ನು ವರ್ಗಾವಣೆ ಮಾಡ್ತಾರೆ. ಈ ರೀತಿಯಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ತಂದ್ರೂ ಸಹಿತ ಓಕೆ, ನಮ್ಮ ಭಾರತೀಯ ಜನರಿಗೆ ಜೊತೆಗೆ INCಗೆ ಅದು ಸರಿ ಅನಿಸ್ಲಿಲ್ಲ. ಆ ಮೂಲಕವಾಗಿ ಮತ್ತೆ ಹೋರಾಟವನ್ನು ಮಾಡ್ತಾರೆ. ಓಕೆ, ಹೋರಾಟವನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದಿಷ್ಟು ಬದಲಾವಣೆಗಳನ್ನ ಬ್ರಿಟನ್ ಸರ್ಕಾರ ತರ್ತದ. 1900 ಸೈಮನ್ ಆಯೋಗ ಬರ್ತದ. ಸೈಮನ್ ಕಮಿಷನ್. ಈ ಸೈಮನ್ ಕಮಿಷನ್ ಏನು ಬರುತ್ತಲ್ಲ, ಈ ಸೈಮನ್ ಕಮಿಷನ್ ಏನಾಗುತ್ತೆ ಇಂಪಾರ್ಟೆಂಟ್ ಇದು. ಯಾಕಂತ ಹೇಳಿದ್ರೆ 1927ರಲ್ಲಿ ಸೈಮನ್ ಕಮಿಷನ್ ಬರುತ್ತೆ. 1927ಕ್ಕೆ ಬಂದಾಗ ಇದು 1928ರಲ್ಲಿ ರಿಪೋರ್ಟ್ ಕೊಡುತ್ತೆ ಸೈಮನ್ ಕಮಿಷನ್. ಈ ಸೈಮನ್ ಕಮಿಷನ್ ಕಳಿಸುವಂತ ಉದ್ದೇಶ ಏನಂತ ಹೇಳಿದ್ರೆ ಭಾರತೀಯರ ಜನರ ಬದಲಾವಣೆಗಳನ್ನು ಬಯಸ್ತಾ ಇದ್ರು. ಆ ಬದಲಾವಣೆಗಳಿಗೆ ಒಂದು ಅಡಿಪಾಯ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸೈಮನ್ ಕಮಿಷನ್ ಅನ್ನ ಬ್ರಿಟನ್ ಸರ್ಕಾರ ಕಳಿಸ್ತು. 1927ರಲ್ಲಿ ಬಂತು, 28ರಲ್ಲಿ ರಿಪೋರ್ಟ್ ಕೊಡ್ತು. ರಿಪೋರ್ಟ್ ಕೊಟ್ಟ ನಂತರ ಸೈಮನ್ ಕಮಿಷನ್ ಹೇಳುತ್ತಾ ದುಂಡು ಮೇಜಿನ ಸಮ್ಮೇಳನಗಳನ್ನ ಹಮ್ಮಿಕೊಳ್ತಾ ಇದೀವಿ, ನೀವೆಲ್ಲರೂ ಸಹಿತ ಇಂಗ್ಲೆಂಡ್ಗೆ ಬರ್ರಿ ಅಂತ ಹೇಳ್ತಾರೆ. ಸೊ ಅವಾಗ 1930, 31, 32 ಇಲ್ಲೇನಾಗುತ್ತೆ, ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ. ಓಕೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಹೇಳಿ ಕರಿತೀವಿ ನಾವು. ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಓಕೆ ಎಲ್ಲ ನಮ್ಮ ಭಾರತದಲ್ಲಿರ್ತಕ್ಕಂಥ ಸಂವಿಧಾನ ರಚನಾಕಾರರು ಪಾಲ್ಗೊಂಡಿರ್ತಾರೆ. ಓಕೆ, ಅವಾಗ ಏನಾಗುತ್ತೆ, ಭಾರತೀಯರಿಗೆ ಒಂದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಬೇಕು ಅಂತೇಳಿ ಅಲ್ಲಿಯೂ ಕೂಡ ಒತ್ತಾಯವನ್ನು ಮಾಡ್ತಾರೆ. ದುಂಡು ಮೇಜಿನ ಸಮ್ಮೇಳನದಲ್ಲಿಯೂ ಕೂಡ ಅಲ್ಲೇನಾಗುತ್ತೆ, ಒಂದು ನಮ್ಮ SOS ಅಂತ ನಾವೇನು ಹೇಳ್ತೇವಲ್ಲ, ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಹೇಳ್ತೇವೆ ನಾವು. ಓಕೆ, ಅವನ ಹೆಸರು ಬಂದ್ಬಿಟ್ಟು ಸ್ಯಾಮ್ಯುಯಲ್ ಹೊರೆ ಅಂತೇಳಿ. ಸ್ಯಾಮ್ಯುಯಲ್ ಹೊರೆ ಅಂತೇಳಿ ಅವನ ಹೆಸರು. ಈ ಸ್ಯಾಮ್ಯುಯಲ್ ಹೊರೆ ಏನ್ ಮಾಡ್ತಾನೆ, SOS ಆಗಿರ್ತಾನೆ. ದುಂಡು ಮೇಜಿನ ಸಮ್ಮೇಳನದಲ್ಲಿ ಇವನ ಪಾತ್ರ ತುಂಬಾ ಅದ. ಓಕೆ, ಸ್ಯಾಮ್ಯುಯಲ್ ಹೊರೆ SOS ಆಗಿರ್ತಾನ. ಅವನೇನ್ ಮಾಡ್ತಾನ, ಹಾಗಾದ್ರೆ ಭಾರತೀಯರ ಜನರಿಗೆ ಒಂದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಅವನೊಂದು ನಿರ್ಧಾರವನ್ನು ತೆಗೆದುಕೊಳ್ತಾನ. ಅವನೊಂದು ಆಕ್ಟ್ ಅನ್ನು ಪಾಸ್ ಮಾಡ್ತಾನ. ಆ ಆಕ್ಟ್ ಪಾಸ್ ಮಾಡಿದ ಹೆಸರು ಏನಂತ ಹೇಳಿದ್ರೆ ಸ್ನೇಹಿತರೆ, ಅದ್ರ ಹೆಸರು ಬಂದ್ಬಿಟ್ಟು 1935ರ ಒಂದು ಭಾರತ ಸರ್ಕಾರ ಕಾಯ್ದೆ. ಓಕೆ, ಇದನ್ನು ಪಾಸ್ ಮಾಡಿದವರು ಯಾರು, ಅವತ್ತಿನ SOS ಆಗಿರ್ತಕ್ಕಂತಹ ಸ್ಯಾಮ್ಯುಯಲ್ ಹೊರೆ ಅಂತೇಳಿ. ಇಟ್ ಮೀನ್ಸ್ SOS ಅಂತ ಹೇಳಿದ್ರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಅಂದ್ರೆ ನಾನು ನಿಮ್ಗೆ ಹೇಳಿದೆ, ಭಾರತದ ಕಾರ್ಯದರ್ಶಿ ಅಂತ ಕರಿತೇವೆ ಇವರು ನಾವು. ಭಾರತದ ಕಾರ್ಯದರ್ಶಿ, ಕನ್ನಡದಲ್ಲಿ ಭಾರತದ ಕಾರ್ಯದರ್ಶಿ. ಹಾಗಾದ್ರೆ ಈ ಹುದ್ದೆ ಇಂಟ್ರೊಡ್ಯೂಸ್ ಆಗಿದ್ದಲ್ಲಿ ಮತ್ತೆ ನಿಮ್ಮ ಮೈಂಡ್ ರಿಕ್ಯಾಪ್ ಆಗಬೇಕು. ಪ್ರಶ್ನೆ ಕೇಳ್ತಾರೆ, 1858 ಆಕ್ಟ್, 1858 ಕ್ರೌನ್ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಕ್ರೌನು ಈ SOS ಅನ್ನ ಜಾರಿಗೆ ತೊಗೊಂಬರ್ತಾಳೆ. ಹೀಗಾಗಿ ತುಂಬಾ ಇಂಪಾರ್ಟೆಂಟ್, ಒಂಚೂರು ನೆನ್ಪಿಟ್ಕೊಳ್ರಿ. ಸ್ಯಾಮ್ಯುಯಲ್ ಹೊರೆ ಏನ್ ಮಾಡ್ತಾನೆ, ದುಂಡು ಮೇಜಿನ ಸಮ್ಮೇಳನಗಳ ಆಧಾರದ ಮೇಲೆ ಈ 1935ರ ಕಾಯ್ದೆಯನ್ನು ಜಾರಿಗೆ ತೊಗೊಂಬರ್ತಾನೆ. ನೆನಪಿಟ್ಕೊಳ್ರಿ, ಈ 1935 ಆಕ್ಟ್ ಏನದಲ್ಲ ತುಂಬಾ ಇಂಪಾರ್ಟೆಂಟು. ಈಗ ಮೊನ್ನೆ ನಡೆದಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಲ್ಲಿ, FDA ಪರೀಕ್ಷೆಗಳಲ್ಲಿ, KS ಪರೀಕ್ಷೆಗಳಲ್ಲಿ, ವಿತ್ UPSC ಯಲ್ಲಿ ಕೂಡ ಈ ಆಕ್ಟ್ ಅನ್ನ ತುಂಬಾ ಪರೀಕ್ಷೆಯನ್ನ, ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ, ಈ ಆಕ್ಟ್ ಬಗ್ಗೆ ತುಂಬಾ ಗಮನ ವಹಿಸ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಸಂವಿಧಾನಾತ್ಮಕ ಬದಲಾವಣೆಗಳಲ್ಲಿ ಈ ಕಾಯ್ದೆ ತುಂಬಾ ಇಂಪಾರ್ಟೆಂಟು. ಯಾವ ಉದ್ದೇಶಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಹಲವಾರು ವಿಚಾರಗಳನ್ನ ಈ ಒಂದು ಕಾಯ್ದೆ ಮುಖಾಂತರ ತೆಗೆದುಕೊಂಡೆವು ನಾವು. ಯಾಕಂತ ಹೇಳಿದ್ರೆ ಈ 1935ರ ಕಾಯ್ದೆಯನ್ನ ಭಾರತದ ಸಂವಿಧಾನದ ನೀಲಿ ನಕಾಶೆ ಅಂತ ಕರಿತೇವೆ ನಾವು. ಯಾವ ಉದ್ದೇಶಕ್ಕೆ ನೀಲಿ ನಕಾಶೆ ಅಂತ ಕರಿತೇವೆ ಅಂತ ಹೇಳಿದ್ರೆ, ಎಷ್ಟೋ ವಿಚಾರಗಳನ್ನ ನೇರವಾಗಿ 1935ರ ಒಂದು ಕಾಯ್ದೆಯಿಂದನೇ ತೆಗೆದುಕೊಂಡಿದ್ದೇವೆ. ಜೊತೆಗೆ ಸಂವಿಧಾನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಾಗ್ತವೆ. ಆ ಉದ್ದೇಶಕ್ಕೋಸ್ಕರ 1935ರ ಕಾಯ್ದೆಯನ್ನ ಮಿನಿ ಸಂವಿಧಾನ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟು. ಇದನ್ನ ನೆನ್ಪಿಟ್ಕೊಳ್ರಿ, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ರಿ. ಪರೀಕ್ಷೆಯಲ್ಲಿ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಹಾಗಾದ್ರೆ ಇದನ್ನ ನೀಲಿ ನಕಾಶೆ ಅಂತ ಕರಿತೇವೆ ನಾವು ಇದನ್ನ.
ಭಾರತ ಸಂವಿಧಾನದ ನೆನಪಿಟ್ಕೋರಿ ಇದನ್ನೊಂದು. ಹಾಗಾದ್ರೆ ಈ 1935 ಭಾರತ ಸರ್ಕಾರ ಕಾಯ್ದೆಯಲ್ಲಿ 321 ಸೆಕ್ಷನ್ಗಳಿದ್ವು, 10 ಅನುಸೂಚಿಗಳಿದ್ವು. ಓಕೆ, 321 ಸೆಕ್ಷನ್ಗಳು, 10 ಅನುಸೂಚಿಗಳು 1935 ಕಾಯ್ದೆಯಲ್ಲಿ ಇದ್ವು. ಇದು ಪ್ರಶ್ನೆ ಆಗಿದೆ. 1935 ಕಾಯ್ದೆಯಲ್ಲಿ ಎಷ್ಟೊಂದು ವಿಧಿಗಳು ಮತ್ತು ಅನುಸೂಚಿಗಳು ಇದ್ದು ಅಂತೇಳಿ ಪ್ರಶ್ನೆ ಆಗಿದೆ. ಆ ಉದ್ದೇಶಕ್ಕೋಸ್ಕರ ಇದನ್ನ ಒಂಚೂರು ನೆನಪಿಟ್ಟುಕೊಳ್ರಿ, ದಯವಿಟ್ಟು ನೆನಪಿಟ್ಟುಕೊಳ್ರಿ. ಯಾಕಂದ್ರೆ ಪರೀಕ್ಷೆಯಲ್ಲಿ ಏನಾಗುತ್ತೆ ನಿಮಗೆ ಕೆಲವು ಸಲ ಏನು ಮಾಡ್ತಾನೆ, 1935 ಕಾಯ್ದೆಯಲ್ಲಿ 1935 ಕಾಯ್ದೆಯ ಪ್ರಕಾರ ಇರ್ತಕ್ಕಂಥ ಸಂವಿಧಾನದ ವಿಧಿಗಳು ಎಷ್ಟು ಅಂತ ಕೇಳಿದಾಗ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸ್ ಇರುತ್ತೆ. ನಂಬರ್ 1 ಕೊಡ್ತಾನೆ, ಅವಾಗ ಏನಾಗುತ್ತೆ 220 ಅಂತೇಳಿ ಕೊಡ್ತಾನೆ. ಓಕೆ, 320 ಅಂತೇಳಿ ಕೊಡ್ತಾನೆ, 321 ಅಂತ ಕೊಡ್ತಾನೆ, 324 ಅಂತ ಕೊಡ್ತಾನೆ. ನೀವೇನು ಮಾಡ್ತೀರಿ, ಸರಿಯಾಗಿ ಓದಿದ್ರೆ ನೀವು ಅದನ್ನು ನೀವು ಗುರುತಿಸ್ಬಲ್ರಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕನ್ಫ್ಯೂಸ್ ಆಯ್ಕಾಸ್ ನೀವು ಏನು ಮಾಡ್ತೀರಿ, ಕೆಲವು ಸಲ ಬೇರೆದಕ್ಕೆ ನೀವು ಗುರುತಿಸ್ ಬಂದ್ರೆ ನಿಮ್ಮ ಅಂಕವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆ ಉದ್ದೇಶಕ್ಕೋಸ್ಕರ ಡಿಯರ್ ಫ್ರೆಂಡ್ಸು, ಒಂಚೂರು ನೀವು ಓದ್ತಕ್ಕಂಥ ವಿಧಾನವನ್ನು ಬದಲಾವಣೆ ಮಾಡ್ಕೊಳ್ರಿ. ಸರಿಯಾಗಿ ಓದಬೇಕು. ನೀವು ಒಂದ್ಸಲ ಓದಿದ ತಕ್ಷಣ ಅದನ್ನ ಒಂದು 10 ಸಲ ಬರೆದು ತೆಗೀರಿ ಬುಕ್ಸ್ನಲ್ಲಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾಕ್ಟ್ಗಳು ನಿಮ್ಮ ಮೈಂಡ್ ಒಳಗಡೆ ಉಳಿತಾವೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇಲ್ಲೇನಾಗುತ್ತೆ, 1935 ಒಂದು ಕಾಯ್ದೆ ಪ್ರಕಾರ ಒಂದು ಮುಖ್ಯವಾಗಿರ್ತಕ್ಕಂಥ ಬದಲಾವಣೆ ಏನಂತ ಹೇಳಿದ್ರೆ ಫೆಡರಲ್. ಫೆಡರಲ್ ಅಂದ್ರೆ ನಮ್ಮಲ್ಲಿ ಭಾರತ ಒಕ್ಕೂಟ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಲಾಗ್ತದ. ಅಂದ್ರೆ ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಫೆಡರಲ್ ಅಂತ ಹೇಳಿದ್ರೆ ಸಂಯುಕ್ತ. ಫೆಡರಲ್ಗೆ ನಾವು ಸಂಯುಕ್ತ ಅಂತೇಳಿ ಕರಿತೇವೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಾಗಿರ್ತದ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಏನಾಗುತ್ತಾ, ಸಂವಿಧಾನಾತ್ಮಕವಾಗಿ ಅಧಿಕಾರವನ್ನು ಹಂಚಿಕೆ ಮಾಡಲಾಗ್ತದ. ಎಲ್ಲಿ? ಈ ಒಕ್ಕೂಟ ವ್ಯವಸ್ಥೆಯಲ್ಲಿ. ಅಂದ್ರೆ ಯಾವ ರೀತಿಯಾಗಿದೆ, ನಮ್ಮಲ್ಲಿ ಕೇಂದ್ರ ಪಟ್ಟಿ ಇದೆ, ಓಕೆ, ಆಮೇಲೆ ರಾಜ್ಯ ಪಟ್ಟಿ ಇದೆ, ಆಮೇಲೆ ಪ್ರಾಂತೀಯ ಪಟ್ಟಿ ಇದೆ, ಸಮವರ್ತಿ ಪಟ್ಟಿ ಇದೆ. ಪ್ರಾಂತೀಯ ಪಟ್ಟಿ ಅಂತ ಹೇಳಿದ್ರೆ ಅದಕ್ಕೆ ನಾವು ರಾಜ್ಯ ಪಟ್ಟಿ ಅಂತ ಕರಿತೇವೆ. ಓಕೆ, ಈ ರೀತಿ 3 ಪಟ್ಟಿಗಳನ್ನ ಮಾಡ್ಕೊಂಡೇವೆ ನಾವು. ಈ 3 ಪಟ್ಟಿಗಳ ಆಧಾರದ ಮೇಲೆ ಏನಾಗುತ್ತಾ, ಸಂವಿಧಾನಾತ್ಮಕವಾಗಿ ಅಧಿಕಾರವನ್ನು ಹಂಚಿಕೆ ಮಾಡಿದ್ದೇವೆ. ಓಕೆ, ಆ ರೀತಿ ಸಿಸ್ಟಮ್ ಅನ್ನ ಬ್ರಿಟಿಷರು ಮೊದಲನೇದಾಗಿ ಅಖಿಲ ಭಾರತ ಒಕ್ಕೂಟ ರಚನೆಯನ್ನು ಮಾಡ್ತಾರೆ. ಹಾಗಾದ್ರೆ ಇನ್ನೂ ಒಂದು ನಿಮಗೆ ಪಾಯಿಂಟ್ ಹೇಳ್ತಾನೆ ನಿಮ್ಗೆ ಇಲ್ಲಿ ಒಕ್ಕೂಟ ಅಂದ ತಕ್ಷಣ ಈ ಒಕ್ಕೂಟ ರಚನೆ ಬಗ್ಗೆ ಏನಂತ ಹೇಳಿದ್ರೆ ಕೆನಡಾ ಸಂವಿಧಾನ ಅಂತ ತೆಗೆದುಕೊಂಡಿದ್ದೇವೆ ನಾವು. ಇದನ್ನು ಒಕ್ಕೂಟ ವ್ಯವಸ್ಥೆಯನ್ನ ಕೆನಡಾ ಸಂವಿಧಾನ ಅಂತ ತೆಗೆದುಕೊಂಡಿದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟು. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಈ ಒಕ್ಕೂಟ ವ್ಯವಸ್ಥೆಯನ್ನ ನಮ್ಮಲ್ಲಿ ಇದು ಪ್ರಶ್ನೆ ಆಗಿದೆ. KC ವಿಯರ್ ಅಂತೇಳಿ ಏನು ಮಾಡಿದ್ದಾನೆ, ಕ್ವಾಸಿ ಫೆಡರಲ್ ಅಂತೇಳಿ ಹೇಳಿದಾನೆ. ಇದನ್ನು KC ವಿಯರ್ ಕ್ವಾಸಿ ಫೆಡರಲ್. ಓಕೆ, ಇಂಡಿಯಾ ಇಸ್ ಅ ಕ್ವಾಸಿ ಫೆಡರಲ್. ಕ್ವಾಸಿ ಫೆಡರಲ್ ಅಂತ ಕೇಳಿದಾನೆ. ಇಲ್ಲಿ ಪ್ರಶ್ನೆ ಕೇಳಿದಾರೆ ನಿಮ್ಗೆ, ಹೂ ಸೇಡ್ ಇಂಡಿಯಾ ಇಸ್ ಅ ಕ್ವಾಸಿ ಫೆಡರಲ್ ಅಂತ ಕೇಳಿದಾರೆ. ಸೊ ನೀವು ಅವಾಗ ಏನಾಗಬೇಕು, KC ವಿಯರ್ ಅಂತ ಪ್ರಶ್ನೆ ಕೇಳಿದಾರೆ ಇದನ್ನ. ಅದಕ್ಕೆ ನಾ ಇಲ್ಲಿ ಏನು ಮಾಡ್ತಾ ಇದ್ದೇನೆ, ನಿಮ್ಗೆ ಇಂಟರ್ಲಿಂಕ್ ಕೊಟ್ಟು ಹೇಳ್ತಾ ಇದ್ದೀನಿ. ಓಕೆ, ಒಕ್ಕೂಟ ವ್ಯವಸ್ಥೆ ಅಂದ ತಕ್ಷಣ ನಿಮ್ಗೆ ಏನು ಮಾಡ್ತಾ ಇದ್ದೇನೆ ನಾನು, KC ವಿಯರ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡಿದ್ದಾನೆ, ಕ್ವಾಸಿ ಫೆಡರಲ್ ಅಂತೇಳಿ ಅದನ್ನು ಉಚ್ಚಾರ ಮಾಡಿದ್ದಾನೆ. ಅದಕ್ಕೆ ತುಂಬಾ ಇಂಪಾರ್ಟೆಂಟು. ಇದನ್ನ ನೀವೇನು ಮಾಡ್ಕೋಬೇಕು, ನೋಟ್ ಡೌನ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಅಖಿಲ ಭಾರತ ಒಕ್ಕೂಟ ರಚನೆಯನ್ನು ಮಾಡ್ತಾರೆ ಬ್ರಿಟಿಷರು. ಆ ಮೂಲಕವಾಗಿ ಏನಾಗುತ್ತೆ, ಇಲ್ಲಿ ಕೇಂದ್ರ ಪ್ರಾಂತ್ಯಗಳ ನಡುವೆ ಅಧಿಕಾರವನ್ನು ಹಂಚಿಕೆ ಮಾಡ್ತಾರೆ. ಅಂದ್ರೆ ಕೇಂದ್ರ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ, ಪ್ರಾಂತ್ಯ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ. ಇವಾಗ ಹೆಂಗಿದೆ ಅಲ್ಲ, ಅವಾಗ ಪ್ರಾಂತ್ಯಗಳಂತ ಹೇಳ್ತಾ ಇದ್ರು, ಇವಾಗ ನಾವು ರಾಜ್ಯಗಳಂತ ಹೇಳ್ತಾ ಇದೀವಿ, ಅಷ್ಟೇ ಡಿಫ್ರೆನ್ಸ್. ಹಾಗಾದ್ರೆ ಆ ಮೂಲಕವಾಗಿ ಇಲ್ಲಿ ಫೆಡರಲ್ ಲಿಸ್ಟ್ ಒಳಗಡೆ ಏನಾಗುತ್ತಾ, ಒಕ್ಕೂಟ ಪಟ್ಟಿಯಲ್ಲಿ 59 ವಿಷಯಗಳಿರ್ತಾವ. ಆ 59 ವಿಷಯಗಳ ಒಂದು ಜವಾಬ್ದಾರಿಯನ್ನು ನೋಡ್ಕೊಳ್ತಕ್ಕಂಥ ಒಂದು ಕೆಲಸ ಯಾರ್ದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ. ಫಾರ್ ಎಕ್ಸಾಂಪಲ್ ರಕ್ಷಣೆ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ಫಾರಿನ್ ಪಾಲಿಸಿ ಆಗಿರ್ಬೋದು, ಈ ರೀತಿ ಇಂಥ ಒಂದು ಕೇಂದ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರ್ದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ್ದು. ಅದ್ರ ಮೇಲೆ ಕಾಯ್ದೆಗಳನ್ನು ಮಾಡ್ಬೋದು, ಅದ್ರ ಮೇಲೆ ಕಾನೂನುಗಳನ್ನು ಮಾಡ್ಬೋದು. ಆ ಎಲ್ಲ ವಿಚಾರಗಳನ್ನ ಕೇಂದ್ರ ಸರ್ಕಾರ ಕೊಡ್ತು. ಯಾವುದು? 1935 ಒಂದು ಕಾಯ್ದೆ ಪ್ರಕಾರ. ನೆನ್ಪಿಟ್ಕೊಳ್ರಿ. ಆಮೇಲೆ ಇನ್ನೊಂದು ಪ್ರಾಂತೀಯ ಪಟ್ಟಿಯಲ್ಲಿ 54 ವಿಷಯಗಳಿರ್ತವೆ. ಫಾರ್ ಎಕ್ಸಾಂಪಲ್ ಪ್ರಾಂತೀಯ ಪಟ್ಟಿಗಳನ್ನ ಕೇಂದ್ರ ರಾಜ್ಯ ಸರ್ಕಾರ ಏನು ಮಾಡ್ಬೋದು, ಆ ಪ್ರಾಂತೀಯ ಪಟ್ಟಿಯಲ್ಲಿ ಏನಂತ ಹೇಳಿದ್ರೆ ಕೆಲವೊಂದಿಷ್ಟು ಟ್ಯಾಕ್ಸ್ಗಳನ್ನು, ಭೂ ಕಂದಾಯಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಪವರನ್ನು ಯಾರು ಕೊಟ್ಟರು, ಈ ಒಂದು ಫೆಡರಲ್ ಲಿಸ್ಟ್ಗೂ ಆಮೇಲೆ ಪ್ರಾವಿನ್ಸಿಯಲ್ ಲಿಸ್ಟಿಗೆ ಕೊಟ್ಟರು. ಫೆಡರಲ್ ಲಿಸ್ಟ್ನಲ್ಲಿ 59 ವಿಷಯ, ಪ್ರಾವಿನ್ಸಿಯಲ್ ಲಿಸ್ಟಲ್ಲಿ 54 ವಿಷಯ. ಓಕೆ, ಆಮೇಲೆ ಇನ್ನೊಂದು ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಅಂತ ನಾವು ಹೇಳ್ತೀವಿ. ಈ ಕನ್ಕರೆಂಟ್ ಲಿಸ್ಟ್ನಲ್ಲಿ 36 ವಿಷಯಗಳದಾವ. ಈ 36 ವಿಷಯಗಳನ್ನು ಏನಂತ ಹೇಳಿದ್ರೆ
ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಪ್ರಾಂತೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನು ಮಾಡಬಹುದು. ಇವಾಗಲೂ ಇದೆಯಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇದನ್ನು ಮಿನಿ ಸಂವಿಧಾನ ಅಂತೇಳಿ ಯಾವಾಗ ನಾವು ಅಂದಿವಿ ಅಂತ ಹೇಳಿದ್ರೆ ಇದನ್ನ 1935 ಕಾಯ್ದೆಯನ್ನು ಮಿನಿ ಸಂವಿಧಾನ ಅಂತೇಳಿ ಅನ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಹಲವಾರು ವಿಚಾರಗಳನ್ನ ತೊಗೊಂಬದೀವಿ ನಾವು, ಹೌದಲ್ವಾ? ಯಾಕಂತ ಹೇಳಿದ್ರೆ ಇವಾಗಲೂ ಇದೆ ಆ ಒಂದು 1935 ಕಾಯ್ದೆ ಪ್ರಕಾರನೇ ಇವತ್ತೂ ಇದೆ ಅಲ್ಲ. ನಮ್ಮಲ್ಲಿ ಒಕ್ಕೂಟ ಪಟ್ಟಿ ಇದೆ, ಪ್ರಾಂತೀಯ ಪಟ್ಟಿ ಇದೆ, ಸಮರ್ಥ ಪಟ್ಟಿ ಇದೆ, ಹೌದಲ್ವಾ? ಈ ಸಮರ್ಥ ಪಟ್ಟಿಯಲ್ಲಿ ಇವತ್ತೇನು ಮಾಡ್ತಾ ಇದೆ ನಾವು ಶಿಕ್ಷಣ ಅನ್ನುವಂಥದ್ದು ಬಂತಂತ ಹೇಳಿದ್ರೆ ಅಲ್ಲಿ ಕೇಂದ್ರ ಸರ್ಕಾರನೂ ಕಾಯ್ದೆಗಳನ್ನು ಮಾಡ್ಬೋದು, ರಾಜ್ಯ ಸರ್ಕಾರನೂ ಕಾಯ್ದೆಗಳನ್ನು ಮಾಡ್ಬೋದು. ಯಾಕಂತ ಹೇಳಿದ್ರೆ ಆ ಶಿಕ್ಷಣ ಕುರಿತು ಕಾಯ್ದೆಗಳನ್ನು ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರಕ್ಕೂ ಇದೆ, ರಾಜ್ಯ ಸರ್ಕಾರಕ್ಕೂ ಇದೆ. ಹಾಗಾಗಿ ಇಲ್ಲಿ 3 ಪಟ್ಟಿಗಳನ್ನು ಮಾಡ್ತಾರೆ. ಪ್ರಶ್ನೆ ಕೇಳಿದರೆ ಒಕ್ಕೂಟ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮರ್ಥ ಪಟ್ಟಿ 3 ಪಟ್ಟಿಗಳು ಬಂದಿರತಕ್ಕಂಥ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಈ ರೀತಿ ಕೇಳಿದಾಗ ನೀವು 1935 ಕಾಯ್ದೆ ಅಂತ ಹಾಕಬೇಕು. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ 1935 ಕಾಯ್ದೆ ಏನಿದೆಯಲ್ಲ ಪರೀಕ್ಷೆ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಇನ್ನೊಂದು ಪವರ್ ಹೇಳ್ತೇನೆ ನಿಮಗೆ ನಾನು. ಇಲ್ಲಿ ಶೇಷಾಧಿಕಾರ ಅಂತ ಹೇಳ್ತೇವೆ ನಾವು, ರೆಸಿಡ್ಯೂರಿ ಪವರ್ ಅಂತ ಹೇಳ್ತೀವಿ. ಇಲ್ಲಿ ವೈಸರಾಯನಿಗೆ ನೀಡಲಾಗ್ತದೆ. ಶೇಷಾಧಿಕಾರ ವೈಸರಾಯನಿಗೆ ಅಂದರೆ ವೈಸರಾಯನಿಗೆ ನೀಡಲಾಗ್ತದೆ. ಅಂದರೆ ಏನಾಗುತ್ತೆ ಇಲ್ಲಿ ಶೇಷಾಧಿಕಾರ ಅಂತ ಹೇಳಿದ್ರೆ ಈ 3 ಪಟ್ಟಿಗಳಲ್ಲಿಲ್ಲ. ಫೆಡರಲ್ ಲಿಸ್ಟ್ನಲ್ಲಿಲ್ಲ, ಪ್ರಾವಿನ್ಸಿಯಲ್ ಲಿಸ್ಟ್ನಲ್ಲಿಲ್ಲ, ಕನ್ಕರೆಂಟ್ ಲಿಸ್ಟ್ನಲ್ಲಿಲ್ಲ. ಆ ಲಿಸ್ಟ್ಗಳಲ್ಲಿ ಇರದೇ ಇರತಕ್ಕಂತಹ ವಿಷಯಗಳ ಒಂದು ಜವಾಬ್ದಾರಿಯನ್ನ, ಆ ಲಿಸ್ಟ್ಗಳಲ್ಲಿ ಇರಲೇ ಇರತಕ್ಕಂಥ ಒಂದು ಕ್ರಿಟಿಕಲ್ ಸಿಚುವೇಶನ್ಗಳನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ವೈಸರಾಯನಿಗೆ ನೀಡಲಾಗ್ತದ. ಯಾವ ಕಾಯ್ದೆ ಪ್ರಕಾರ? 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ. ಹಾಗಾದ್ರೆ ಪ್ರಶ್ನೆ ಕೇಳಿದರೆ ರೆಸಿಡ್ಯೂರಿ ಪವರ್ ಅಂತ ಕರೀತಾರೆ ಇದನ್ನ. ಇಲ್ಲಿ ಶೇಷಾಧಿಕಾರ ಬರ್ತದ. ಶೇಷಾಧಿಕಾರ ಇದನ್ನ ರೆಸಿಡ್ಯೂರಿ ಪವರ್ ಅಂತ ಕರೀತಾರೆ. ಪ್ರಶ್ನೆ ಕೇಳಿದರೆ UPSCಯಲ್ಲಿ ರೆಸಿಡ್ಯೂರಿ ಪವರ್ ಅನ್ನ ಯಾರಿಗೆ ನೀಡಲಾಯಿತು ಅಂತ ಕೇಳಿದರೆ ನೀವೇನ್ ಮಾಡಬೇಕು? ವೈಸರಾಯನಿಗೆ ರೆಸಿಡ್ಯೂರಿ ಪವರ್ ಅನ್ನ ನೀಡಲಾಯಿತು. ಓಕೆ, ಇಷ್ಟು ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇಲ್ಲೇನಾಗುತ್ತಾ 1935 ಕಾಯ್ದೆ ಪ್ರಕಾರ ಇಲ್ಲಿ 5ನೇ ಪಾಯಿಂಟ್ ಏನಂದ್ರೆ 1858ರಲ್ಲಿ ಏನಾಗುತ್ತಾ ನಮ್ಮಲ್ಲಿ ಒಂದು ಬ್ರಿಟನ್ ಅಲ್ಲಿ ಒಂದು ಏನಂತ ಹೇಳಿದ್ರೆ ಒಂದು ಭಾರತೀಯ ಮಂಡಳಿ ರಚನೆ ಮಾಡಲಾಗ್ತದೆ. ಈ ಭಾರತೀಯ ಮಂಡಳಿ ರದ್ದಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಗೆ ಅವಶ್ಯಕತೆ ಇರಲಿಲ್ಲ. ಬ್ರಿಟನ್ ಸರ್ಕಾರ ಅವ್ರ ಅನುಕೂಲಕ್ಕೆ ಮಾಡ್ಕೊಂಡಿತ್ತು ಭಾರತೀಯ ಮಂಡಳಿಯನ್ನ. ಬಟ್ 1935ರಲ್ಲಿ ನಮ್ಗೆ ರಿಫಾರ್ಮ್ಸ್ ಬೇಕಾಗಿತ್ತು, ಸುಧಾರಣೆಗಳು ಬೇಕಾಗಿತ್ತು. ಆ ಉದ್ದೇಶಕ್ಕೆ ಈ ಭಾರತೀಯ ಮಂಡಳಿಯನ್ನ ರದ್ದು ಮಾಡಲಾಗ್ತದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇಲ್ಲೇನಾಗುತ್ತಾ RBI ವೆರಿ ಇಂಪಾರ್ಟೆಂಟ್ ಏನು RBI ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. RBI ಸ್ಥಾಪನೆ ಆಗುತ್ತೆ. ಈ RBI ಯಾವಾಗ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಹಿಲ್ಟನ್ ಯಂಗ್ ಅನ್ನುವಂಥ ಒಂದು ಆಯೋಗ ಬರ್ತದೆ. ಆ ಆಯೋಗದ ಮುಖಾಂತರ ನಮ್ಮಲ್ಲಿ ಏನಾಗುತ್ತೆ 1935 ಏಪ್ರಿಲ್ 1ರಂದು RBI ಸ್ಥಾಪನೆ ಆಗ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗ್ತದೆ. ವೆರಿ ಇಂಪಾರ್ಟೆಂಟು. ಯಾವ ಆಯೋಗದ ಶಿಫಾರಸಿನ ಅನುಗುಣವಾಗಿ RBI ಸ್ಥಾಪನೆ ಆಯ್ತು ಅಂತ ಕೇಳಿದ್ರೆ ನೀವೇನು ಹಾಕಬೇಕು? ಹಿಲ್ಟನ್ ಯಂಗ್ ಅಂತ ಹಾಕಬೇಕು. ಹಿಲ್ಟನ್ ಯಂಗ್ ಆಯೋಗದ ಶಿಫಾರಸಿನ ಅನುಗುಣವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು. ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು. ಪರೀಕ್ಷೆ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. 1935 ಕಾಯ್ದೆಯಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪಾಯಿಂಟು ಸಹಿತ ಪರೀಕ್ಷೆಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಹಾಗಾದ್ರೆ ಇಲ್ಲೇನಾಗುತ್ತೆ 1935 ಕಾಯ್ದೆ ಪ್ರಕಾರ ದೆಹಲಿಯಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಆಗ್ತದೆ. ಫೆಡರಲ್ ಕೋರ್ಟ್, ಈ ಫೆಡರಲ್ ಕೋರ್ಟ್ ಮುಂದೆ ಏನಾಗುತ್ತೆ? ಸುಪ್ರೀಂ ಕೋರ್ಟ್ ಆಗಿ ಬದಲಾವಣೆ ಆಗ್ತದೆ. ಹಾಗಾದ್ರೆ ದೆಹಲಿಯಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಆಗ್ತದೆ. ಯಾವಾಗ? 1935 ಕಾಯ್ದೆಯಲ್ಲಿ. ಅವಾಗ ಏನಾಗುತ್ತೆ 1950ರಲ್ಲಿ ಈ ಫೆಡರಲ್ ಕೋರ್ಟು ಸುಪ್ರೀಂ ಕೋರ್ಟ್ ಆಗಿ ಬದಲಾವಣೆ ಆಗ್ತದೆ. ಓಕೆ, ನೆನ್ಪಿಟ್ಕೊಳ್ರಿ. ಈ ಫೆಡರಲ್ ಕೋರ್ಟ್ ಸ್ಥಾಪನೆ ಆಗಿದ್ದು ಯಾವ್ದು ಅಂತ ಕೇಳಿದ್ರೆ, ಯಾವ ಕಾಯ್ದೆಯಲ್ಲಿ ಅಂತ ಕೇಳಿದ್ರೆ 1935 ಭಾರತ ಸರ್ಕಾರ ಕಾಯ್ದೆ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ. ವೆರಿ ಇಂಪಾರ್ಟೆಂಟು. ಹಾಗಾದ್ರೆ ಆ ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶರು ಯಾರು ಅಂತ ಹೇಳಿದ್ರೆ ಮೌರಿಸ್ ಗ್ವಾಯರ್ ಅಂತೇಳಿ. ಮೌರಿಸ್ ಗ್ವಾಯರ್ ಇಂಪಾರ್ಟೆಂಟ್, ಇದು ಪ್ರಶ್ನೆ ಕೇಳುವಂತ ಚಾನ್ಸಸ್ ಅದ. ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶರು ಯಾರು? ಮೌರಿಸ್ ಗ್ವಾಯರ್ ಅಂತೇಳಿ. ಓಕೆ, ಹಾಗಾದ್ರೆ ಈ ಒಂದು ಕಾಯ್ದೆಯಲ್ಲಿ ಈ ಒಂದು ಕಾಯ್ದೆಯಲ್ಲಿ ಜವಾಹರ್ಲಾಲ್ ನೆಹರು ಅವರು, ಇದು ಪ್ರಶ್ನೆ ಆಗಿದೆ ಅದಕ್ಕೆ ಇದನ್ನು ಹಾಕಿದೆ ನಾನು. ಕ್ಯಾರೆಕ್ಟರ್ ಆಫ್ ಸ್ಲಾವರಿ ಅಂದ್ರೆ ದಾಸ್ಯತ್ವದ ಹೊಸ ಸಣ್ಣದು ಅಂತೇಳಿ ಕರೆದಾರ. ಹೂ ಸೈಡ್ ಕ್ಯಾರೆಕ್ಟರ್ ಆಫ್ ಸ್ಲಾವರಿ ಅಂತ ಕೇಳಿದ್ರೆ ನೀವೇನು ಹಾಕಬೇಕು? ಜವಾಹರ್ಲಾಲ್ ನೆಹರು ಅಂತ ಹಾಕಬೇಕು. ಯಾಕಂತ ಹೇಳಿದ್ರೆ ಇದು ಪ್ರಶ್ನೆ ಆಗಿದೆ. ಆ ಉದ್ದೇಶಕ್ಕೆ ನಾನು ಇದನ್ನಿಲ್ಲೇ ಯಾಡ್ ಮಾಡಿದ್ದು. ಕ್ಯಾರೆಕ್ಟರ್ ಆಫ್ ಸ್ಲಾವರಿ ಅಂತೇಳಿ ಹೇಳಿದವರು ಯಾರು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು. ನೆನ್ಪಿಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ
ನಮ್ಮನ್ನು ಈ ಪದವನ್ನು ಯಾಕೆ ಬಳಕೆ ಮಾಡಿದ್ರು ಅಂತ ಹೇಳಿದ್ರೆ, ಈ ಹಲವಾರು ವರ್ಷಗಳ ಕಾಲ, ಸುಮಾರು ನೂರಾರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ದಾಸರನ್ನಾಗಿ ಮಾಡಿದರು. ನಮ್ಮ ಕೆಲಸ ಏನೋ ಅವ್ರು ಗುಲಾಮರಾಗಿ ನಾವು ಕೆಲಸ ಮಾಡಬೇಕಾಗಿತ್ತು. ನಮ್ಮ ಊಟ ಉಂಡು ನಮ್ಮ ನೆಲದಲ್ಲಿ ನಾವು ಬದುಕಿ, ಓಕೆ, ಅವ್ರ ಕಪಿಮುಷ್ಟಿ ಒಳಗಡೆ ಸಿಲ್ಕೊಂಡು ನಾವು ಗುಲಾಮರಾಗಿ ಕೆಲಸ ಮಾಡಬೇಕಾಗಿತ್ತು. ಬಟ್ 1935 ಆ್ಯಕ್ಟ್ನಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಾಗ ಅದನ್ನು ಕುರಿತು ಏನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ಕ್ಯಾರೆಕ್ಟರ್ ಆಫ್ ಸ್ಲೇವರಿ ಅಂತೇಳಿ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಈ ಪರೀಕ್ಷೆ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು. ಈಗಾಗಲೇ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾರೆ, ನೆನ್ಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಇನ್ನೊಂದೇನು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ 1935 ಆ್ಯಕ್ಟ್ನಲ್ಲಿ ಇನ್ನೊಂದು ನಿಮಗೂ ಅಂಶವನ್ನು ನಾನು ಹೇಳ್ತೇನೆ. ಇಲ್ಲಿ ಈ 1935 ಆ್ಯಕ್ಟ್ನಲ್ಲಿ ಇನ್ನೂ ಒಂದೇನು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಆ್ಯಕ್ಚುಲಿ ಏನಾಗಿತ್ತು, ಪ್ರಾಂತ್ಯಗಳಲ್ಲಿ ಡ್ಯುಯಲ್ ಸಿಸ್ಟಮನ್ನು ಜಾರಿಗೆ ತಂದಿದ್ರು. ಓಕೆ, ಅದು ಅಲ್ಲೇನಾಗುತ್ತೆ, ಪ್ರಾಂತ್ಯಗಳಲ್ಲಿ ಜಾರಿಗೆ ತೊಗೊಂಬಂದಾಗ ಅದನ್ನು ಸೆಂಟ್ರಲಿಗೆ ಕೇಂದ್ರಕ್ಕೆ ಕಳಿಸ್ತಾರೆ. ಓಕೆ, ಕೇಂದ್ರಕ್ಕೆ ಕಳಿಸಿದಾಗ ಕೇಂದ್ರದಲ್ಲಿ ಕೂಡ ಭಾಳ ದಿನ ಉಳಿಯೋದಿಲ್ಲ ಅದು. ಓಕೆ, ಅಲ್ಲಿ ಕೂಡ ರದ್ದಾಗ್ತದೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಅಂಶ. ಓಕೆ, 1935 ಕಾಯ್ದೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತೊಗೊಂಬಂತು. ಆ ಎಲ್ಲ ಬದಲಾವಣೆಗಳನ್ನು ಜಾರಿಗೆ ತೊಗೊಂಬಂದ್ರೂ ಸಹಿತ ನಮ್ಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಒಂದು ಅವಧಿಯಲ್ಲಿ ಒಂದು ಬದಲಾವಣೆ ಆಗ್ತದೆ ಸ್ನೇಹಿತರೆ. ಆ ಒಂದು ಅವಧಿಯಲ್ಲಿ ಬದಲಾವಣೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮಲ್ಲಿ 1935 ಕಾಯ್ದೆ ತಂದಾಗ 1939ರಿಂದ 45ರವರೆಗೂ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ದ್ವಿತೀಯ ಮಹಾಯುದ್ಧ ಸ್ಟಾರ್ಟ್ ಆಗ್ತದೆ. ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಭಾರತೀಯರ ಜನರ ಒಂದು ಸೈನಿಕರ ಒಂದು ಅವಶ್ಯಕತೆ ಆಗ್ತದೆ ಬ್ರಿಟನ್ ಸರ್ಕಾರಕ್ಕೆ. ಆ ಉದ್ದೇಶಕ್ಕೋಸ್ಕರ ಬ್ರಿಟನ್ ಸರ್ಕಾರ ಭಾರತೀಯರ ಒಪ್ಪಿಗೆ ಇಲ್ಲದೆ ಭಾರತದ ಒಂದು ಸೈನಿಕರನ್ನು ಬಳಸ್ಕೊಳ್ತದ. ಇದನ್ನು ವಿರೋಧಿಸಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನು ವಿರೋಧಿಸಿ ರಾಜೀನಾಮೆಯನ್ನು ಕೊಡ್ತದ. ರಾಜೀನಾಮೆಯನ್ನು ಕೊಟ್ಟಾಗ, ನಮ್ಮನ್ನು ನೀವು ಒಂದು ಮಾತು ಕೇಳ್ದೇನೆ ನಮ್ಮ ಸೈನಿಕರನ್ನು ಬಳಸ್ಕೊಂಡ್ರಲ್ಲ, ಇದು ತಪ್ಪಾಗ್ತದ ಅಂತೇಳಿ ರಾಜೀನಾಮೆಯನ್ನು ಕೊಡ್ತದ. ರಾಜೀನಾಮೆಯನ್ನು ಕೊಟ್ಟಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅನೇಕ ರೀತಿಯಾಗಿರ್ತಕ್ಕಂಥ ದಮನಕಾರಿ ಒಂದು ನಿರ್ಧಾರಗಳನ್ನು ವೈಸ್ರಾಯ್ ತೆಗೆದುಕೊಳ್ತಾನೆ. ಅನೇಕ ರೀತಿಯಾಗಿರ್ತಕ್ಕಂಥ ದಮನಕಾರಿ ನಿರ್ಧಾರಗಳನ್ನು ವೈಸ್ರಾಯ್ ತೆಗೆದುಕೊಳ್ತಾನೆ. ಓಕೆ, ಹಾಗಾಗಿ ಅನೇಕ ರೀತಿಯ ದಮನಕಾರಿ ನಿರ್ಧಾರಗಳನ್ನು ವೈಸ್ರಾಯ್ ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತೆ, ನಮ್ಮ ಭಾರತದ ಜನರಿಗೆ ಒಂದು ಗೌರ್ಮೆಂಟ್ ಬೇಕು, ನಮಗೆ ಸ್ವಾತಂತ್ರ್ಯ ಬೇಕು, ಸಂವಿಧಾನ ಬೇಕು ಅಂತೆ ಮತ್ತೆ ನಮ್ಮ ಒಂದು ರಾಷ್ಟ್ರೀಯ ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡಿದಾಗ 1940ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 1940ರಲ್ಲಿ ಏನಾಗುತ್ತೆ, ಆಗಸ್ಟ್ ಕೊಡುಗೆಯನ್ನು ಘೋಷಣೆ ಮಾಡ್ತಾರೆ ಬ್ರಿಟಿಷರು. ಆಗಸ್ಟ್ ಕೊಡುಗೆಯನ್ನು ಘೋಷಣೆ ಮಾಡ್ತಾರೆ. ಅಂದರೆ ನಿಮಗೆ ನೆಕ್ಸ್ಟ್ ನಾ ಹೇಳ್ತಕ್ಕಂಥ ಕಾಯ್ದೆ 1947 ಆ್ಯಕ್ಟು. ಬಟ್ ಅದಕ್ಕೊಂಚೂರು ನಮ್ಮಲ್ಲಿ ಏನೆಲ್ಲ ಸಂವಿಧಾನಾತ್ಮಕ ಬದಲಾವಣೆಗಳಾದವಲ್ಲ, ಅದನ್ನೊಂಚೂರು ನಮ್ಗೆ ಇಂಟರ್ಲಿಂಕ್ ಕೊಡ್ತಾ ಇದ್ದೇನೆ ಅಷ್ಟೇ. ಇಲ್ಲಿ 1940ರಲ್ಲಿ ಆಗಸ್ಟ್ ಕೊಡುಗೆ ಘೋಷಣೆ ಮಾಡ್ತಾರೆ. ಈ ಆಗಸ್ಟ್ ಕೊಡುಗೆಯನ್ನು ಘೋಷಣೆ ಮಾಡಿದವರು ಲಾರ್ಡ್ ಲಿಲಿತ್ಗೋ ಅಂತೇಳಿ, ಲಾರ್ಡ್ ಲಿಲಿತ್ಗೋ ಅಂತೇಳಿ ಇವ್ರೇನು ಮಾಡ್ತಾರೆ, ಆಗಸ್ಟ್ ಆಫರನ್ನು ಕೊಡ್ತಾರೆ ನಮಗೆ. ಈ ಆಗಸ್ಟ್ ಆಫರ್ ಕೊಟ್ಟರು ಸಹಿತ ನಮ್ಮ ಇಂಡಿಯನ್ಸ್, ನಮ್ಮ ರಾಷ್ಟ್ರೀಯ ಹೋರಾಟಗಾರರಿಂದ ಒಪ್ಪೋದಿಲ್ಲ. ನಮ್ಗೆ ಅವಶ್ಯಕತೆ ಇಲ್ಲ ರೀ ಆಗಸ್ಟ್ ಆಫರು, ನಮಗೆ ಬೇರೆ ಸಂವಿಧಾನಾತ್ಮಕ ಬದಲಾವಣೆಗಳನ್ನು ತರಲಿಕ್ಕೆ ಅವಕಾಶ ಕೊಡ್ರಿ ಅಂತಂದಾಗ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದರ ಆಧಾರದ ಮೇಲೆ ಕ್ರಿಪ್ಸ್ ಮಿಷನನ್ನು ಕಳಿಸ್ತಾರೆ ಅವರು. ಕ್ರಿಪ್ಸ್ ಮಿಷನನ್ನು ಕಳಿಸ್ತಾರೆ. ಈ ಕ್ರಿಪ್ಸ್ ಮಿಷನನ್ನು ಕಳಿಸಿದಾಗ ಈ ಕ್ರಿಪ್ಸ್ ಮಿಷನ್ ಏನು ಮಾಡುತ್ತೆ, ನಮ್ಮಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರಬೇಕು. ಓಕೆ, ಸ್ಟಾಫರ್ಡ್ ಕ್ರಿಪ್ಸ್ ಅವರ ನೇತೃತ್ವದೊಳಗಡೆ ನಿಮಗೇನು ಮಾಡ್ತೇವೆ ನಾವು, ಭಾರತದ ರಕ್ಷಣೆ ಜವಾಬ್ದಾರಿ ನಮ್ಮದು, ಜೊತೆಗೆ ನಿಮಗೇನು ಮಾಡ್ತೇವೆ ಅಂತ ಹೇಳಿದ್ರೆ ಸಂವಿಧಾನ ರಚನೆಯ ಒಂದು ಜವಾಬ್ದಾರಿ ನಿಮಗೆ ಕೊಡ್ತೇವೆ ಅಂತೇಳಿ ಈ ಕ್ರಿಪ್ಸ್ ಮಿಷನ್ನಲ್ಲಿ ಹೇಳ್ತಾರೆ ಸ್ಟಾಫರ್ಡ್ ಕ್ರಿಪ್ಸು. ಬಟ್ ಮಹಾತ್ಮ ಗಾಂಧೀಜಿಯವರು ಇದ್ರ ಕುರಿತು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ, ಇಟ್ ಈಸ್ ಅ ಪೋಸ್ಟ್ ಡೇಟೆಡ್ ಚೆಕ್. ಇದು ಕೇಳಿದಾರೆ ಸ್ನೇಹಿತರೆ, ಪೋಸ್ಟ್ ಡೇಟೆಡ್ ಚೆಕ್. ಯಾಕಂತೇಳಿದ್ರೆ ಇಲ್ಲಿ ಮುಂದಿನ ದಿನಾಂಕದ ಒಂದು ಚೆಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಬ್ರಿಟಿಷರು. ಮುಂದಿನ ದಿನಾಂಕದ ಚೆಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಉದ್ದೇಶಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಅಪಹಾಸ್ಯ ಮಾಡ್ತಾರೆ. ಇದೊಂದು ಪೋಸ್ಟ್ ಡೇಟೆಡ್ ಚೆಕ್ಕು. ಇದನ್ನು ಪ್ರಶ್ನೆ ಕೇಳಿದರೆ
ಪೋಸ್ಟ್ ಡೇಟೆಡ್ ಚೆಕ್ ಅಂತೇಳಿ ಹೇಳಿದವ್ರು ಯಾರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು. ನೆನ್ಪಿಟ್ಕೊಳ್ರಿ. ಯಾವಾಗ ಅಂತ ಹೇಳಿದ್ರೆ ಸ್ಟ್ರಾಫರ್ಡ್ ಕ್ರಿಪ್ಸ್ ಅವರ ಒಂದು ನಿಯೋಗ ಬಂದಾಗ ಅದು ನಮ್ಮಲ್ಲಿ ಬದಲಾವಣೆಗಳನ್ನ ತರ್ತದ, ಸಂವಿಧಾನಾತ್ಮಕ ಬದಲಾವಣೆಗಳನ್ನ ತರ್ತದ, ಭಾರತಕ್ಕೆ ರಕ್ಷಣೆ ಕೊಡ್ತದ ಅಂತೇಳಿ ಹೇಳಿದಾಗ ಅವಾಗ ಏನಾಗುತ್ತಾ, ಇದೆಲ್ಲ ಏನಂತ ಹೇಳಿದ್ರೆ ನೀವು ಮುಂದಿನ ಮಾತು ಹೇಳಕತ್ತೀರಿ, ಪೋಸ್ಟ್ ಡೇಟೆಡ್ ಚೆಕ್ಕು ನಮ್ಗೆ ಅವಶ್ಯಕತೆ ಇಲ್ಲ, ನಮಗೆ ಸಂವಿಧಾನ ಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಅಪಹಾಸ್ಯ ಮಾಡ್ತಾರೆ. ಇದರ ಆಧಾರದ ಮೇಲೆ ಏನಂತ ಹೇಳಿದ್ರೆ ಕ್ಯಾಬಿನೆಟ್ ಕಮಿಷನನ್ನು ಕಳಿಸ್ತಾರೆ. ಯಾರು? ಬ್ರಿಟಿಷರು. ಓಕೆ, ಬ್ರಿಟಿಷರು ಕ್ಯಾಬಿನೆಟ್ ಕಮಿಷನನ್ನು ಕಳಿಸ್ತಾರೆ. ಈ ಕ್ಯಾಬಿನೆಟ್ ಕಮಿಷನ್ ಕಳಿಸಿದಾಗ ಈ ಕ್ಯಾಬಿನೆಟ್ ಕಮಿಷನ್ನ ಆಧಾರದ ಮೇಲೆ ಏನಂತ ಹೇಳಿದ್ರೆ 3 ಜನರ ತಂಡ ಬರ್ತದ. ಎಲ್ಲಿ? ಭಾರತಕ್ಕೆ. ಬ್ರಿಟನ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ 3 ಜನರ ತಂಡ ಭಾರತಕ್ಕೆ ಬರ್ತದ. ಒಂದೇದ್ದು ಸರ್ ಸ್ಟ್ರಾಫರ್ಡ್ ಕ್ರಿಪ್ಸ್ ಅಂತೇಳಿ, ಎ.ವಿ. ಅಲೆಕ್ಸಾಂಡ್ರಿಯಾ ಅಂತೇಳಿ, ಸ್ಟ್ರಾಫರ್ಡ್ ಕ್ರಿಪ್ಸು, ಎ.ವಿ. ಅಲೆಕ್ಸಾಂಡ್ರಿಯಾ ಈ ಮುಂತಾದ ವ್ಯಕ್ತಿಗಳು ಭಾರತಕ್ಕೆ ಬಂದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಂವಿಧಾನವನ್ನು ರಚನೆ ಮಾಡ್ಬೇಕಂತೇಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆಮೇಲೆ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಒಂದು ಕಾಯ್ದೆನೆ ಮೌಂಟ್ ಬ್ಯಾಟನ್ ಆ್ಯಕ್ಟ್. ಈ ಮೌಂಟ್ ಬ್ಯಾಟನ್ ಯೋಜನೆಯ ನಂತರ ಏನಾಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೇನೆ. ಓಕೆ, ಈ ಮೌಂಟ್ ಬ್ಯಾಟನ್ ಯೋಜನೆಯನ್ನ ಡಿಗ್ಲಿ ಬರ್ಡ್ ಯೋಜನೆ ಅಂತ ಕರೀತಾರೆ. ನೆನ್ಪಿಟ್ಕೊಡ್ರಿ, ಡಿಗ್ಲಿ ಬರ್ಡ್ ಯೋಜನೆ, ಬಾಲ್ಕನ್ ಯೋಜನೆ. ವೆರಿ ಇಂಪಾರ್ಟೆಂಟು, ಪರೀಕ್ಷೆ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು. 1947 ಒಳಗಡೆ ಮೌಂಟ್ ಬ್ಯಾಟನ್ ಯೋಜನೆ ಬರ್ತದ. ಓಕೆ, ಇದನ್ನ ಪರೀಕ್ಷೆಯಲ್ಲಿ ಕೆಲವು ಸಲ ಬಾಲ್ಕನ್ ಯೋಜನೆ ಅಂತೇಳಿ ಕೊಟ್ಟರೆ ನೀವು ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ. ಬಾಲ್ಕನ್ ಯೋಜನೆ ಅಂದ್ರೂ ಒಂದ, ಮೌಂಟ್ ಬ್ಯಾಟನ್ ಯೋಜನೆ ಅಂದ್ರೂ ಒಂದ. ಇದನ್ನ ಒಂಚೂರು ನೆನ್ಪಿಟ್ಕೊಡ್ರಿ. ಹಾಗಾದ್ರೆ ಈ ಮೌಂಟ್ ಬ್ಯಾಟನ್ ಏನು ಮಾಡ್ತಾನೆ, ಕೆಲವೊಂದಿಷ್ಟು ಹಾಗಾದ್ರೆ ಬ್ರಿಟಿಷರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಸಾಕಾಗ್ಬಿಡ್ತದ ಬ್ರಿಟನ್ ಸರ್ಕಾರಕ್ಕೆ. ಹಾಗಾದ್ರೆ ನಾವೇನು ಮಾಡಬೇಕು? ಒಂದೇ ಒಂದು ಅವಕಾಶ ನಮ್ಗೆ, ಏನಂತ ಹೇಳಿದ್ರೆ ಭಾರತವನ್ನು 2 ಡೊಮಿನಿಯನ್ಗಳಾಗಿ ಮಾಡ್ತಕ್ಕಂಥದ್ದು. 2 ಡೊಮಿನಿಯನ್ಗಳಾಗಿ, 2 ಡೊಮಿನಿಯನ್ಸ್. ಓಕೆ, 2 ಡೊಮಿನಿಯನ್ಗಳನ್ನಾಗಿ ಮಾಡಲಾಗ್ತದ. 2 ಡೊಮಿನಿಯನ್ಗಳಾಗಿ ಮಾಡಲಾಗ್ತದೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ 2 ಡೊಮಿನಿಯನ್ ಪ್ರಕಾರ, ಒಂದು ಭಾರತ ರಾಷ್ಟ್ರ, ಒಂದು ಭಾರತ, ಇನ್ನೊಂದು ಪಾಕಿಸ್ತಾನ. ಇವೆರಡೂ ರಾಷ್ಟ್ರಗಳನ್ನು ಏನಾಗುತ್ತೆ ಡಿವೈಡ್ ಮಾಡ್ತಾರೆ. ಯಾರು? ಮೌಂಟ್ ಬ್ಯಾಟನ್ ಯೋಜನೆ ಪ್ರಕಾರ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತೇಳಿ 2 ರಾಷ್ಟ್ರಗಳನ್ನ ಡಿವೈಡ್ ಮಾಡಲಾಗ್ತದೆ. ಹಾಗಾದ್ರೆ ಇಲ್ಲಿ ಗಡಿ ಆಯೋಗದ ಒಂದು ಅಧ್ಯಕ್ಷರನ್ನಾಗಿ ಯಾರು ನೇಮಕ ಮಾಡಲಾಗ್ತದೆ ಅಂತ ಹೇಳಿದ್ರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ನೆನ್ಪಿಟ್ಕೊಳ್ರಿ, ಇವತ್ತು ಇಂಡಿಯಾ ಪಾಕಿಸ್ತಾನ ನಡುವೆ ಇರ್ತಕ್ಕಂಥ ರೇಖೆ ಯಾವುದು? ರ್ಯಾಡ್ಕ್ಲಿಫ್ ರೇಖೆ. ಆ ರೇಖೆಯನ್ನು ಹಾಕ್ಲಿಕ್ಕೆ ಕಾರಣ ಏನಂದ್ರೆ ಈ ಮೌಂಟ್ ಬ್ಯಾಟನ್ ಯೋಜನೆ ಆಧಾರದ ಮೇಲೆ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತಕ್ಕಂಥ 2 ಡೊಮಿನಿಯನ್ ರಾಷ್ಟ್ರಗಳನ್ನ ನಿರ್ಮಾಣ ಮಾಡ್ತಾರೆ. ಆ ಮೂಲಕವಾಗಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಏನು ಈ ಒಂದು ಗಡಿ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರನ್ನ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಈ ಮೌಂಟ್ ಬ್ಯಾಟನ್ ಯೋಜನೆ ಪ್ರಕಾರ ನಮ್ಮಲ್ಲಿ ಏನಾಗುತ್ತೆ, ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ ತೊಗೊಂಬರ್ತಾರೆ ಬ್ರಿಟಿಷರು. ಅಂದರೆ ಏನು, ಇಂಡಿಯಾ ಮತ್ತು ಪಾಕಿಸ್ತಾನ ಅಂತಕ್ಕಂಥ 2 ರಾಷ್ಟ್ರಗಳನ್ನ, 2 ಡೊಮಿನಿಯನ್ ರಾಷ್ಟ್ರಗಳನ್ನ ಜಾರಿಗೆ ತೊಗೊಂಬರ್ತಾರೆ. ಆ ಡೊಮಿನಿಯನ್ ರಾಷ್ಟ್ರಗಳನ್ನ ತರುವುದರ ಮುಖಾಂತರ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತಕ್ಕಂಥ 2 ರಾಷ್ಟ್ರಗಳನ್ನ ಮಾಡ್ತಾರೆ. ಅದರ ಒಂದು ಗಡಿ ಆಯೋಗದ ಅಧ್ಯಕ್ಷರನ್ನ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವ್ರನ್ನ ನೇಮಕ ಮಾಡ್ತಾರೆ. ಮತ್ತೆ 1947ರ ಒಂದು ಸ್ವಾತಂತ್ರ್ಯ ಕಾಯ್ದೆ, 1947ರ ಒಂದು ಸ್ವಾತಂತ್ರ್ಯ ಕಾಯ್ದೆ. ಈ ಕಾಯ್ದೆ ಪ್ರಕಾರ ಓಕೆ 1947ರ ಒಂದು ಸ್ವಾತಂತ್ರ್ಯ ಕಾಯ್ದೆ. ಈ ಕಾಯ್ದೆ ಪ್ರಕಾರ ಏನೆಲ್ಲ, ಈ ಕಾಯ್ದೆ ರೂಪುಗೊಂಡಿದ್ದ ಯಾವ ಕಾಯ್ದೆ ಪ್ರಕಾರ? ಮೌಂಟ್ ಬ್ಯಾಟನ್ ಯೋಜನೆ ಪ್ರಕಾರ 1947ರ ಸ್ವಾತಂತ್ರ್ಯ ಕಾಯ್ದೆ ರೂಪುಗೊಂಡಿತು. ಮೌಂಟ್ ಬ್ಯಾಟನ್ ಯೋಜನೆ ಪ್ರಕಾರ ಈ ಕಾಯ್ದೆ ರೂಪುಗೊಂಡಿತು. ನೆನ್ಪಿಟ್ಕೊಳ್ರಿ. ಹಾಗಾದ್ರೆ SOS ಅಂತ ಹೇಳಿ ಕರಿತೀವಿ ನಾವು. SOS, ನಾನು SOS ಬಗ್ಗೆ ನಿಮ್ಗೆ ಈಗಾಗಲೇ ಹೇಳಿದ್ದೆ. SOS ಯಾವಾಗ ಇಂಟ್ರೊಡ್ಯೂಸ್ ಆಗಿತ್ತು? 1858 ಆ್ಯಕ್ಟ್. ಕ್ರೌನ್ ಏನು ಮಾಡಿದ್ಲು? SOS ಅನ್ನ ಜಾರಿಗೆ ತೊಗೊಂಡಿದ್ಲು. ಓಕೆ, ಹಾಗಾದ್ರೆ ಈ 1947ರ ಕಾಯ್ದೆಯಲ್ಲಿ SOS ರದ್ದಾಗ್ತದ. ನೆನಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟು.
ಇದು SOS ರದ್ದಾಗ್ತದ. ಓಕೆ, ಹಾಗಾದ್ರೆ ಈ ಕಾಯ್ದೆ ಪ್ರಕಾರ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ಡೊಮಿನಿಯನ್ಗಳನ್ನ ರಚನೆ ಮಾಡ್ತಾರೆ. ರಚನೆ ಮಾಡಿಬಿಟ್ಟು ಜೊತೆಗೆ ಇನ್ನೊಂದೇನಂದ್ರ ಆಯಾ ರಾಷ್ಟ್ರಗಳು ಆಯಾ ಸಂವಿಧಾನವನ್ನ ರೂಪಿಸ್ಕೊಳ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಈ ಕಾಯ್ದೆ ಮುಖಾಂತರ ಕೊಟ್ಟು ಬಿಡ್ತಾರ ಅವ್ರಿಗೆ. ನೀವು ಪಾಕಿಸ್ತಾನ ಬೇಕಾ, ಹಾಗಾದ್ರೆ ಪಾಕಿಸ್ತಾನಕ್ಕೆ ನಡ್ರಿ, ನೀವು ನಿಮ್ಮ ಸಂವಿಧಾನ ನೀವು ರಚನೆ ಮಾಡ್ಕೊಡ್ರಿ. ಇಂಡಿಯನ್ಸಾ ನಿಮ್ಮ ಸಂವಿಧಾನ ನೀವು ರಚನೆ ಮಾಡ್ಕೊಡ್ರಿ ಅಂತೇಳಿ ಅವ್ರಿಗೊಂದು ಸಾವರ್ನಿಟಿ ಪವರ್ ಅನ್ನು ಕೊಡ್ತಾರ. ಇಟ್ ಮೀನ್ಸ್ ಪರಮಾಧಿಕಾರವನ್ನ ಕೊಡ್ತಾರ. ಹಾಗಾದ್ರೆ ಇದು ಎರಡನೇ ಪಾಯಿಂಟ್ ನಿಮ್ಗೆ ಹೇಳಿದ್ ನಾನು, ಇದು SOS ರದ್ದಾಗ್ತದೆ. ಹಾಗಾದ್ರೆ ಆ ಮೂಲಕವಾಗಿ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದ. ಹಾಗಾದ್ರೆ ಈ ಸ್ವಾತಂತ್ರ್ಯ ಸಿಕ್ಕಾಗ ಶುಕ್ರವಾರ ಸ್ವಾತಂತ್ರ್ಯ ಸಿಗ್ತದ ಭಾರತಕ್ಕೆ. ಶುಕ್ರವಾರ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದ. ಹಾಗಾದ್ರೆ ಜವಾಹರ್ಲಾಲ್ ನೆಹರು ಅವರು ಫಸ್ಟ್ PM, ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು, ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ 1947 ಆಕ್ಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಸ್ವತಂತ್ರ ಭಾರತದ ಪ್ರಥಮ ಮತ್ತು ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಹೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್. ಇದನ್ನು ಪ್ರಶ್ನೆ ಕೇಳುವಂತ ಚಾನ್ಸಸ್ ತುಂಬಾ ಇದೆ, ತುಂಬಾ ಸಲ ಪ್ರಶ್ನೆ ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈ ಗವರ್ನರ್ ಜನರಲ್ ಮೇಲೆ, ಆಮೇಲೆ ವೈಸ್ರಾಯ್ ಮೇಲೆ ನಿಮ್ಗೆ ಇತಿಹಾಸದಲ್ಲೂ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಪ್ರಶ್ನೆ ಕೇಳ್ತಾರೆ. ಇತಿಹಾಸದಲ್ಲೂ ಕೇಳ್ಬೋದು, ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೇಳ್ಬೋದು. ಆ ಉದ್ದೇಶಕ್ಕೆ ಇದನ್ನ ನೆನ್ಪಿಟ್ಕೊಡ್ರಿ. ಸ್ವತಂತ್ರ ಭಾರತದ ಪ್ರಥಮ ಮತ್ತು ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಹೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್. ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಸ್ವತಂತ್ರ ಭಾರತದ ಪ್ರಥಮ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತ ಹೇಳಿದ್ರೆ ಸಿ ರಾಜಗೋಪಾಲಾಚಾರ್ಯ. ನೆನ್ಪಿಟ್ಕೊಡ್ರಿ. ಸ್ವತಂತ್ರ ಭಾರತದ ಪ್ರಥಮ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತ ಹೇಳಿದ್ರೆ ಸಿ ರಾಜಗೋಪಾಲಾಚಾರ್ಯ. ಇದು ನೆನ್ಪಿಟ್ಕೊಡ್ರಿ. ಹಾಗಾದ್ರೆ 1947 ಆಗಸ್ಟ್ 14ರಂದು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಗ್ತದೆ. ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು? ಶುಕ್ರವಾರ ಸಿಕ್ತು. ಇವರಿಗೆ ಗುರುವಾರ ದಿನ ಸ್ವಾತಂತ್ರ್ಯ ಸಿಗ್ತದ. ಓಕೆ, ಸ್ವಾತಂತ್ರ್ಯ ಸಿಗ್ತದ. ಹಾಗಾದ್ರೆ ಪಾಕಿಸ್ತಾನದ ಮೊದಲ ಪ್ರಧಾನಿ ಯಾರು? ಲಿಯಾಕತ್ ಅಲಿ ಖಾನ್ ಆಗ್ತಾನ. ಓಕೆ, ಗವರ್ನರ್ ಜನರಲ್ ಆಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನ ನೇಮಕ ಮಾಡಲಾಗ್ತದ. ಇದನ್ನ ನೆನ್ಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಆಗಿನ ಅವಧಿಯಲ್ಲಿ ಆಗಿನ ಸ್ವಾತಂತ್ರ್ಯ ಸಿಕ್ಕಾಗ INCಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿದ್ರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿದ್ರೆ ಆಚಾರ್ಯ ಕೃಪಲಾನಿ ಅವರು ಅಧ್ಯಕ್ಷರಾಗಿದ್ರು. ಇದನ್ನ ನೆನ್ಪಿಟ್ಕೊಡ್ರಿ. ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ಆ ಉದ್ದೇಶಕ್ಕೋಸ್ಕರ INC ಸ್ವಾತಂತ್ರ್ಯ ಸಿಕ್ಕಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ರು ಅಂತೇಳಿ ಪ್ರಶ್ನೆ ಕೇಳಿದಾಗ ಆಚಾರ್ಯ ಕೃಪಲಾನಿ ಅಂತೇಳಿ ನೀವು ಹಾಕಬೇಕು. ಹಾಗಾದ್ರೆ ಇಲ್ಲಿ ಇನ್ನೊಂದು ನಿಮಗೆ ನೆನ್ಪಿಟ್ಕೊಡ್ರಿ, ಮಹಾತ್ಮ ಗಾಂಧೀಜಿಯವರು. ಓಕೆ, ಈ ಒಂದು 1947ರಲ್ಲಿ ಓಕೆ ಸ್ವಾತಂತ್ರ್ಯ ಸಿಕ್ಕಾಗ ಡಿವೈಡ್ ಮಾಡಿದಾಗ ಮಹಾತ್ಮ ಗಾಂಧೀಜಿಯವರು ಎಲ್ಲಿದ್ರು, ಯಾವ ಪ್ಲೇಸ್ನಲ್ಲಿದ್ರು ಅಂತ ಹೇಳಿದ್ರೆ ನೌಕಾಲಿಯಲ್ಲಿದ್ದರು. ಆ್ಯಕ್ಚುಲಿ ವೆಸ್ಟ್ ಬೆಂಗಾಲು ಕಲ್ಕತ್ತಾದಲ್ಲಿ ಬರ್ತದ. ನೌಕಾಲಿ ಕಲ್ಕತ್ತಾದಲ್ಲಿ ಬರ್ತದ. ಬಟ್ ಪ್ರೆಸೆಂಟ್ ಇದೇನಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿದೆ. ಓಕೆ, ನೌಕಾಲಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ಟೇ ಆಗಿದ್ರು ಅವಾಗ. ಇದು ನೆನ್ಪಿಟ್ಕೊಡ್ರಿ. ಪ್ರಶ್ನೆ ಕೇಳಿದಾರ, PCಯಲ್ಲಿ ಪ್ರಶ್ನೆ ಕೇಳಿದಾರ, ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಸಿಕ್ಕಾಗ ಎಲ್ಲಿದ್ರು ಅಂತೇಳಿ ಪ್ರಶ್ನೆ ಕೇಳಿದಾರ, ನೌಕಾಲಿ ಅಂತೇಳಿ ನೀವು ಉತ್ತರವನ್ನು ಹಾಕ್ಬೇಕಾಗ್ತದ. ಓಕೆ, ಹಾಗಾದ್ರೆ ಇಲ್ಲಿ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು. ಫಸ್ಟ್ PM. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಫಸ್ಟ್ PM ಆದಾಗ ಅವರು ಮಧ್ಯರಾತ್ರಿ ಏನಾಗುತ್ತೆ, ಜನರನ್ನು ಉದ್ದೇಶಿಸಿ ಕೆಲವೊಂದಿಷ್ಟು ಮಾತುಗಳನ್ನು ಆಡ್ತಾರೆ. ಜನರಿಗೆ ಒಂದು ಸ್ಫೂರ್ತಿಯನ್ನು ಕೊಡಲಿಕ್ಕೆ ಮಾತುಗಳನ್ನು ಆಡ್ತಾರೆ. ಅವಾಗ ಒಂದು ಪದವನ್ನು ಬಳಕೆ ಮಾಡ್ತಾರೆ ಅವರು, ಟ್ರಸ್ಟಿ ವಿತ್ ಡೆಸ್ಟಿನಿ ಅಂತೇಳಿ. ಈ ಪದವನ್ನು ಬಳಕೆ ಮಾಡಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ನಿಮ್ಗೆ ಜವಾಹರ್ಲಾಲ್ ನೆಹರು ಅವರು. ಈ ಪದವನ್ನು ಯಾಕೆ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸುಮಾರು 100 ಶತಮಾನಗಳ ಕಾಲ ನಮ್ಮ ಭಾರತ ರಾಷ್ಟ್ರ ಬ್ರಿಟಿಷರ ಒಂದು ಕಪಿಮುಷ್ಟಿ ಒಳಗಡೆ ಇತ್ತು. ಬ್ರಿಟಿಷರ ಒಂದು ಕೋಲೋನಿಸಮ್ನಲ್ಲಿತ್ತು. ವಸಾಹತುಶಾಹಿ ರಾಷ್ಟ್ರವನ್ನಾಗಿ ಬ್ರಿಟಿಷ್ ಸರ್ಕಾರ ಮಾಡ್ಕೊಂಡಿತ್ತು. ಇವಾಗ ನಾವು ಫ್ರೀಡಮ್ ಆಗಿ ಸ್ವತಂತ್ರವಾಗಿ ಇವತ್ತುಗೊಂಡಿದ್ದೇವೆ ನಾವು. ಓಕೆ, ಸ್ವಾತಂತ್ರ್ಯವನ್ನು ಗೊಂಡಿದ್ದೇವೆ ನಾವು. ಆ ಉದ್ದೇಶಕ್ಕೋಸ್ಕರ ಜವಾಹರ್ಲಾಲ್ ನೆಹರು ಅವರು ಖುಷಿಯಿಂದ ಏನು ಮಾಡ್ತಾರೆ ಅಂದ್ರೆ ಟ್ರಸ್ಟಿ ವಿತ್ ಡೆಸ್ಟಿನಿ ಅಂತಕ್ಕಂಥ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಈ ಪದ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅದಕ್ಕೆ ಈ ಪದವನ್ನು ನೆನಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಇನ್ನು ಮುಂದೆ ಬರ್ತಕ್ಕಂಥ ವಿಷಯ ಏನು, ಇಲ್ಲಿ ಏನೇನು ತಿಳ್ಕೊಂಡ್ವಿ ನಾವು ಅಂತ ಹೇಳಿದ್ರೆ 1935 ಆ್ಯಕ್ಟ್ ತಿಳ್ಕೊಂಡ್ವಿ. ಓಕೆ, 1947 ಆ್ಯಕ್ಟ್ ತಿಳ್ಕೊಂಡ್ವಿ. ಓಕೆ, ಈ ಎರಡೂ ಆ್ಯಕ್ಟ್ಗಳ ಬಗ್ಗೆ ನಮ್ಗೆ ಅರ್ಥ ಆಯಿತು. ಹಾಗಾದ್ರೆ
ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಬ್ರಿಟನ್ ಸರ್ಕಾರ ಏನಾಗುತ್ತೆ, ಇಲ್ಲಿ ನಮಗೆ ಸಂವಿಧಾನ ಬೇಕು ಅಂತೇಳಿ ಹೇಳಿಕೆಯನ್ನು ಕೊಡ್ತಾರೆ. ಓಕೆ, ಸಂವಿಧಾನ ಬೇಕಂತ ಅಂದಾಗ ಬ್ರಿಟನ್ ಸರ್ಕಾರ ಕೂಡ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಯಾಕಂತೇಳಿದ್ರೆ ನಮ್ಮ ಇಂಡಿಯನ್ಸ್ ಹೆಂಗಂತೇಳಿದ್ರೆ, ನೀವು ಎಲ್ಲೋ ಒಂದು ಬಸ್ ಸ್ಟಾಪ್ನಲ್ಲಿ ಅಥವಾ ಎಲ್ಲೋ ಹೋಗಿ ನಿಂತಾಗ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಸ್ಮೋಕ್ ಮಾಡ್ತಾ ಇರ್ತಾನೆ, ಏಲಡಿಕೆ ತಿಂದು ಉಗುಳ್ತಾ ಇರ್ತಾನೆ. ಅವಾಗ ನೀವು ಸರ್ ಇಲ್ಲ್ಯಾಕೆ ಉಗುಳ್ತಾ ಇದ್ದೀರಾ, ಇಲ್ಲ್ಯಾಕೆ ಸ್ಮೋಕ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಎಲ್ಲಿ ಬರ್ತದ, ಎಲ್ಲಿ ಬಸ್ ಸ್ಟಾಪ್ನಲ್ಲಿ ಏನಾದರೂ ಬರೆದಿದಾರನ ಅದ್ರ ಬಗ್ಗೆ ಎಲ್ಲರೂ ಪಾಂಪ್ಲೆಟ್ನಲ್ಲಿ ಬರೆದಿದಾರನ ಅಂತೇಳಿ ಕೇಳುವಂಥ ಜನ ಅದಾರ. ಆ ಉದ್ದೇಶಕ್ಕೋಸ್ಕರ ನಮ್ಮ ಸಂವಿಧಾನ ರಚನಾಕಾರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೂ ಲಿಖಿತವಾಗಿ ಸ್ಪಷ್ಟವಾಗಿ ಗುರಿ ಉದ್ದೇಶಗಳನ್ನ ಹೇಳ್ತಕ್ಕಂತಹ ಒಂದು ಸಂವಿಧಾನ ಬೇಕು ನಮ್ಗೆ ಅನ್ನುವಂತಹ ಒಂದು ವಿಚಾರದ ಆಧಾರದ ಮೇಲೆ ನಮ್ಮ ಸಂವಿಧಾನ ರಚನಾಕಾರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಒಂದು ಫ್ರೇಮ್ವರ್ಕನ್ನು ಮಾಡ್ಕೋತಾರೆ. ಆ ಮೂಲಕವಾಗಿ ನಮ್ಮ ಸಂವಿಧಾನ ಯಾವ ರೀತಿಯಾಗಿ ಬೆಳವಣಿಗೆಗೊಂಡ್ತು ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗೋಣ. ಯಾಕಂತೇಳಿದ್ರೆ ನಮ್ಮ ಇಂಡಿಯನ್ಸ್ಗೆ ಲಿಖಿತವಾಗಿ ಇತ್ತಂತೇಳಿದ್ರೆ ನಮ್ಮಲ್ಲಿ ಏನಾಗುತ್ತೆ, ಅದೊಂದು ಗಟ್ಸು, ಅದೊಂದು ಏನಾಗುತ್ತೆ ನಮ್ಮಲ್ಲಿ ಅದನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಚಾಕಚಕ್ಯತೆ ನಮ್ಮಲ್ಲಿ ಮೈಗೂಡಿಸ್ಕೊಳ್ತೇವೆ ನಾವು. ಆ ಉದ್ದೇಶಕ್ಕೋಸ್ಕರ ನಮ್ಮ ಸಂವಿಧಾನ ರಚನಾಕಾರ ಏನು ಮಾಡ್ತಾರೆ, ಸಂವಿಧಾನವನ್ನು ರಚನೆ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಸಂವಿಧಾನ ರಚನೆ ಯಾವ ರೀತಿಯಾಗಿ ಬೆಳವಣಿಗೆಗೊಂಡಿತು, ಯಾವ ರೀತಿಯಾಗಿ ನಮ್ಮಲ್ಲಿ ಸಂವಿಧಾನ ರಚನಾ ಸಭೆಗೆ ಎಲೆಕ್ಷನ್ಸ್ಗಳು ಕಂಡಕ್ಟ್ ಆದವು, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನಾನು. ಹಾಗಾದ್ರೆ ಇಲ್ಲಿ ಸಂವಿಧಾನ ರಚನೆ, ಈ ಸಂವಿಧಾನ ರಚನೆಯ ಕಾನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ನಮ್ಮ ಸಂವಿಧಾನ ರಚನಾ ಸಭೆಗೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಎಲ್ಲ ಜನ ಸೇರ್ಕೊಂಡಿರ್ತಾರೆ. ಓಕೆ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜನ ಸುಮಾರು ಒಂದು 300 ಜನ ಸೇರ್ಕೊಂಡಿರ್ತಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ. ಅದರಲ್ಲಿ ಒಬ್ಬ ವ್ಯಕ್ತಿ ನಮಗೆ ಸಂವಿಧಾನ ಬೇಕು ಅಂತೇಳಿ ಬ್ರಿಟಿಷರಿಗೆ ಏನಂತಂದರೆ ಬಿಸಿ ಮುಡಿಸುವಂಥ ಕೆಲಸ ಮಾಡ್ತಾನೆ. ಅವನ ಹೆಸರು ಬಂದ್ಬಿಟ್ಟು MN ರಾಯ್. 1934ರಲ್ಲಿ ಪ್ರಪ್ರಥಮವಾಗಿ ನಮಗೆ ಸಂವಿಧಾನ ಬೇಕು ಅಂತೇಳಿ ಹೇಳಿದವರು ಯಾರು ಅಂತ ಹೇಳಿದ್ರೆ MN ರಾಯ್. ವೆರಿ ಇಂಪಾರ್ಟೆಂಟು, ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಭಾರತ ಸಂವಿಧಾನದ ಬೇಡಿಕೆಗೆ ಪ್ರಪ್ರಥಮವಾಗಿ ಸಲ್ಲಿಸಿದವರು ಯಾರು ಅಂತ ಹೇಳಿದ್ರೆ, ಬೇಡಿಕೆಯನ್ನು ಸಲ್ಲಿಸಿದವರು ಯಾರು, MN ರಾಯ್ ಅವರು ಸಲ್ಲಿಸ್ತಾರೆ. ಹಾಗಾದ್ರೆ ಇಲ್ಲಿ ಮಾನವೇಂದ್ರನಾಥ್ ರಾಯ್ ಅಂತ ಕರಿತೇವೆ ನಾವು, MN ರಾಯ್ ಅಂತ ಹೇಳಿದ್ರೆ. MN ರಾಯ್ ಬಗ್ಗೆ ನೋಡೋದಾದ್ರೆ ಇವರೊಬ್ರು ಏನಂತ ಹೇಳಿದ್ರೆ ಹ್ಯುಮ್ಯಾನಿಸಮ್, ಇವರ ಒಂದು ತತ್ವ ಯಾವುದು, ಮಾನವತಾವಾದ. ಇದನ್ನ ನೆನ್ಪಿಟ್ಕೊಡ್ರಿ, ಮಾನವತಾವಾದ, ಇವರ ಒಂದು ತತ್ವ ಮಾನವತಾವಾದ. ನೆನ್ಪಿಟ್ಕೊಡ್ರಿ, ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರ್ತದೆ. ಇವ್ರು ಏನು ಮಾಡ್ತಾರೆ, ಇವರು ಜವಾಹರ್ಲಾಲ್ ನೆಹರು ಬಗ್ಗೆನೂ ಕೂಡ ಒಂದು ಕೃತಿಯನ್ನು ಬರೀತಾರೆ. ಇಷ್ಟು ಅಂಶ ನೆನ್ಪಿಟ್ಕೊಡ್ರಿ. ಇವರೊಬ್ಬ ಗ್ರೇಟ್ ಹ್ಯುಮ್ಯಾನಿಸಮ್, ಮಾನವತಾವಾದಿ, ಜವಾಹರ್ಲಾಲ್ ನೆಹರು ಅಂತಕ್ಕಂಥ ಒಂದು ಕೃತಿಯನ್ನು ಬರೆದವರು ಯಾರು, MN ರಾಯ್ ಅವರು. ಹಾಗಾದ್ರೆ MN ರಾಯ್ ಅವರು ಪ್ರಪ್ರಥಮವಾಗಿ ನಮಗೆ ಸಂವಿಧಾನ ಬೇಕಂತ ಹೇಳಿದರು. ಆಮೇಲೆ ಏನಾಗುತ್ತೆ, 1935ರಲ್ಲಿ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಓಕೆ, ನಮಗೆ ಸಂವಿಧಾನ ಬೇಕು ಅಂತೇಳಿ ಅವರು ಕೂಡ ಬೇಡಿಕೆಯನ್ನು ಸಲ್ಲಿಸ್ತಾರೆ. ನೀವು ಇಲ್ಲಿವರೆಗೂ ಇಷ್ಟು ದಿನ ಮಾಡಿದ ಬ್ಯಾಡ್, ಇನ್ನು ನಮಗೆ ಸಂವಿಧಾನ ಬೇಕು ಅಂತೇಳಿ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ, ಅದಕ್ಕೂ ಒತ್ತನ್ನು ಕೊಡ್ತಾರೆ. ಓಕೆ, ಆ ಮೂಲಕವಾಗಿ 1938ರಲ್ಲಿ ಏನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ನಮಗೆ ಸಂವಿಧಾನ ಬೇಕೇ ಬೇಕು, ಯಾಕಂತೇಳಿದ್ರೆ ಸಂವಿಧಾನ ನಮಗೆ ಕೊಡಲಿಲ್ಲ ಅಂತೇಳಿದ್ರೆ ನೀವು ನಮಗೆ ಮೋಸ ಮಾಡ್ತಾ ಅಂಥೇಳಿ ಜವಾಹರ್ಲಾಲ್ ನೆಹರು ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ಪೂರ್ಣ ಸ್ವರಾಜ್ಯದಲ್ಲಿ ಕೂಡ 1930ರಲ್ಲಿ ಜನವರಿ 26ರಂದು ಅವಾಗಲೇ ಏನು ಮಾಡ್ತಾರೆ, ರಾವಿ ನದಿಯಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ ಅವರು. ಯಾಕಂತೇಳಿದ್ರೆ ಅವಾಗಿಂತರೂ ಕೂಡ ಸ್ವಾತಂತ್ರ್ಯದ ಬಗ್ಗೆ ನಮಗೊಂದು ಕಳಕಳಿ ಇತ್ತು, ಸ್ವಾತಂತ್ರ್ಯ ಬೇಕು, ಸಂವಿಧಾನ ಬೇಕು ಅಂತೇಳಿ ಅವಾಗಲೇ ಏನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ಹೇಳಿಕೆಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಜವಾಹರ್ಲಾಲ್ ನೆಹರು ಅಂತ ಹೇಳಿದ್ರೆ ದೇಹಗಳ ನಿರ್ಣಯವನ್ನು ಮಾಡ್ತಾರೆ. ಓಕೆ, ಜವಾಹರ್ಲಾಲ್ ನೆಹರು ಅವರು ದೇಹಗಳ ಒಂದು ನಿರ್ಣಯವನ್ನು ಮಾಡ್ತಾರೆ. ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರಿತೇವೆ ನಾವು, ಇದು ಇಂಪಾರ್ಟೆಂಟು. ಆ ದೇಹಗಳ ನಿರ್ಣಯವನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಆ ಒಂದು ಆಧಾರದ ಮೇಲೆ ಏನಾಗುತ್ತೆ, ಇಲ್ಲಿ ದೇಹಗಳ ನಿರ್ಣಯವನ್ನು ಆಧಾರದ ಮೇಲೆ ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ. ವೆರಿ ಇಂಪಾರ್ಟೆಂಟು. ದೇಹಗಳ ಅಬ್ಜೆಕ್ಟಿವ್ ರೆಸಲ್ಯೂಷನನ್ನು ಮಂಡಿಸಿದವರು ಯಾರು ಅಂತ ಕೇಳಿದ್ರೆ ನಿಮ್ಗೆ ಜವಾಹರ್ಲಾಲ್ ನೆಹರು ಅಂತೇಳಿ ನೀವು ಆನ್ಸರ್ ಹಾಕಬೇಕು. ಆ ಮೂಲಕವಾಗಿ ಏನಾಗುತ್ತಿಲ್ಲ, ಬ್ರಿಟಿಷರಿಗೆ ಅನಿಸ್ತದ ಇವರು ಕಾಂಗ್ರೆಸ್ನವ್ರ ಕೆಲಸ ಇಲ್ಲ,
ಇವ್ರದ್ದು ಹಂಗೆ ಇವ್ರದ್ದು ಏನಂತ ಹೇಳಿದ್ರೆ ಬರ್ತಾರ, ನಮ್ಗೊಂದು ಯಾವುದೋ ಒಂದು ಫೈಲ್ ತೊಗೊಂಡ್ಬರ್ತಾರ, ಬಂದ ಕಾಸು ನಮಗೆ ಸಂವಿಧಾನ ಬೇಕಂತೇಳಿ ಹೇಳಿಕೆ ಕೊಡ್ತಾರೆ ಅಂತೇಳಿ ಬರೀ ನೆಗ್ಲಿಜೆನ್ಸಿ ಮಾಡ್ತಾ ಇರ್ತಾರೆ. ಬಟ್ ಉಗ್ರವಾಗಿರ್ತಕ್ಕಂಥ ಒಂದು ಹೋರಾಟದ ಮುಖಾಂತರ ನಮಗೆ ಸಂವಿಧಾನ ಬೇಕು ಅನ್ನುವಂಥ ಬಿಸಿ ಮುಟ್ಟಿಸುವಂಥ ಕೆಲಸ ನಮ್ಮ ಸಂವಿಧಾನ ರಚನಾಕಾರರು ಯಾರಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಬ್ರಿಟನ್ ಸರ್ಕಾರಕ್ಕೆ ಮಾಡ್ತಾರೆ. ಆ ಮೂಲಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೇ ನಾ ಈಗಾಗಲೇ ಹೇಳಿದೆ 1939ರಲ್ಲಿ 1939 ಟು 45ವರೆಗೂ ಸೆಕೆಂಡ್ ವರ್ಲ್ಡ್ ವಾರ್ ನಡೀತದ. ಈ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಏನಾಗುತ್ತೆ, ಬ್ರಿಟನ್ ಮತ್ತು ಫ್ರಾನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರಿಟನ್ ಮತ್ತು ಫ್ರಾನ್ಸ್ ಇವೆರಡು ಈ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ತಮ್ಮ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಕಳ್ಕೊಂಡ್ಬಿಡ್ತಾವೆ. ಓಕೆ, ಅದರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಡಾಮಿನೆಂಟ್ ಕಂಟ್ರಿಯಾಗಿ ಬಂದಿರತಕ್ಕಂಥದ್ದು ಯಾವ್ದು ಅಂತ ಹೇಳಿದ್ರೆ ರಷ್ಯಾ ಮತ್ತು USA ಇವೆರಡೂ ರಾಷ್ಟ್ರಗಳು ಡಾಮಿನೆಂಟ್ ಕಂಟ್ರಿಯಾಗಿ ಬರ್ತಾವ, ಪವರ್ಫುಲ್ ಕಂಟ್ರಿಯಾಗಿ ಬರ್ತಾವ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ 1939ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರಿಟನ್ಗೆ ಮುಖ್ಯವಾಗಿ ಏನು ಸೈನಿಕರ ಅವಶ್ಯಕತೆ ಇರ್ತದೆ. ಯಾಕಂತೇಳಿದ್ರೆ ಬ್ರಿಟನ್ ಒಂದು ಸ್ಮಾಲೆಸ್ಟ್ ಒಂದು ದೇಶ ಅದು. ಆ ಉದ್ದೇಶಕ್ಕೋಸ್ಕರ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ಬ್ರಿಟನ್ ಕರಿತೇವೆ ನಾವು. ಕೇವಲ ವಿಶ್ವದಲ್ಲಿ ಯಾವ ರಾಷ್ಟ್ರವನ್ನು ಬಿಟ್ಟಿಲ್ಲ, ಎಲ್ಲ ರಾಷ್ಟ್ರದ ಮೇಲೆ ಆಳ್ವಿಕೆ ನಡೆಸಿಬಿಟ್ಟದ ಬ್ರಿಟನ್ ಸರ್ಕಾರ. ಬಟ್ ಅವ್ರಿಗೆ ಆ ಟೈಮ್ನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಸೈನಿಕರ ಅವಶ್ಯಕತೆ ಇತ್ತು. ಸೈನಿಕರ ಅವಶ್ಯಕತೆ ಇದ್ದಾಗ ಅವಾಗ ಇಂಡಿಯನ್ ಸೋಲ್ಜರ್ಸ್, ಭಾರತೀಯರ ಒಂದು ಸೈನಿಕರ ಒಂದು ಉಪಯೋಗವನ್ನು ತೆಗೆದುಕೊಳ್ತಾರೆ. ಅವರು ಸೈನಿಕರ ಉಪಯೋಗ ತೆಗೆದುಕೊಂಡ ನಂತರ ಅವ್ರನ್ನ ಸೈನ್ಯದಲ್ಲಿ ಬಳಸ್ಕೊಳ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ, ನಮ್ಮ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆಯನ್ನು ಕೊಟ್ಟ ನಂತರ ಏನಾಗುತ್ತೆ 1940ರಲ್ಲಿ ಆಗಸ್ಟ್ ಕೊಡುಗೆಯನ್ನು ಘೋಷಣೆ ಮಾಡ್ತಾರೆ. ಯಾರು? ಬ್ರಿಟನ್ ಸರ್ಕಾರ ಆಗಸ್ಟ್ ಕೊಡುಗೆಯನ್ನು ಘೋಷಣೆ ಮಾಡ್ತಾರೆ. ಲಾಲ್ ಲಲಿತ್ ಗೋರು ಈ ಆಗಸ್ಟ್ ಕೊಡುಗೆಯನ್ನು ಘೋಷಣೆ ಮಾಡ್ತಾರೆ. ನೆನಪಿಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟು. ಹಾಗಾದ್ರೆ ಈ ಆಗಸ್ಟ್ ಕೊಡುಗೆಯನ್ನು ಘೋಷಣೆ ಮಾಡಿದ ನಂತರ ಏನಾಗುತ್ತಾ, ಇದು ಕೂಡ ಸಕ್ಸಸ್ ಆಗುವುದಿಲ್ಲ. ಆಮೇಲೆ 1942ರಲ್ಲಿ ಕ್ರಿಪ್ಸ್ ಮಿಷನ್ ಅನ್ನು ಕಳಿಸ್ಕೊಡ್ತಾರೆ. ಈ ಕ್ರಿಪ್ಸ್ ಮಿಷನ್ನ ಕಳಿಸ್ಕೊಟ್ಟ ನಂತರ ಈ ಕ್ರಿಪ್ಸ್ ಮಿಷನ್ ಇಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಭಾರತಕ್ಕೆ ಒಂದು ರಿಸ್ಪಾನ್ಸಿಬಲ್ ಗೌರ್ಮೆಂಟನ್ನು ನಾವು ಕೊಡ್ತೇವೆ ಅಂತ ಹೇಳ್ತದ. ಜೊತೆಗೆ ಭಾರತದ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ಮದ, ಬ್ರಿಟನ್ ಸರ್ಕಾರದ ಅಂತ ಹೇಳ್ತದ. ಜೊತೆಗೆ ಏನಂತ ಹೇಳಿದ್ರೆ ಇನ್ನೊಂದೇನು, ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಾರ್ವತ್ರಿಕ ಮತದಾನದ ಆಧಾರದ ಮೇಲೆ ಜನರಿಂದಲೇ ಸಂವಿಧಾನವನ್ನು ನಾವು ರಚನೆ ಮಾಡೋಣ ಅಂತೇಳಿ ವಿಚಾರಗಳನ್ನು ವ್ಯಕ್ತಪಡಿಸ್ತದ. ಯಾವುದು? ಕ್ರಿಪ್ಸ್ ಮಿಷನ್. ಇದನ್ನು ಕುರಿತು ಮಹಾತ್ಮ ಗಾಂಧೀಜಿಯವರು ಇದೊಂದು ಪೋಸ್ಟ್ ಡೇಟೆಡ್ ಚೆಕ್ ಅಂತೇಳಿ ಹೇಳಿಕೆ ಕೊಡ್ತಾರೆ. ಪೋಸ್ಟ್ ಡೇಟೆಡ್ ಚೆಕ್ ಇದು ಮುಂದಿನ ಮಾತಾಡಾಕ್ತಾರೆ ಇವರು ಬ್ರಿಟಿಷರು, ಬರೇ ಮುಂದಿನ ವಿಚಾರಗಳನ್ನು ಮಾತಾಡಾಕ್ತಾರೆ ಇವರು ಬ್ರಿಟಿಷರು. ಅದಕ್ಕೆ ಇದನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. ನೆನಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟು, ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಆಮೇಲೆ ಕ್ಯಾಬಿನೆಟ್ ನಿಯೋಗ ಬರ್ತದ. ಓಕೆ, ಕ್ಯಾಬಿನೆಟ್ ನಿಯೋಗ ಬರ್ತದ. ಓಕೆ, ಸರ್ ಸ್ಟಾಫರ್ಡ್ ಕ್ರಿಪ್ಸು ಓಕೆ, ತೆತಿಕ್ ಲಾರೆನ್ಸು, AV ಅಲೆಕ್ಸಾಂಡರ್, ಈ 3 ಜನರ ಒಂದು ತಂಡ ಭಾರತಕ್ಕೆ ಬರ್ತದ. ನಮಗೇನು ಬೇಕಂತ ಹೇಳಿದ್ರೆ ಸಂವಿಧಾನವನ್ನು ರಚನೆ ಮಾಡ್ತೇವೆ, ನಿಮಗೆ ಕೊಡ್ತೇವೆ ನಾವು ಅವಕಾಶ ಅಂತೇಳಿ ಬ್ರಿಟನ್ ಸರ್ಕಾರ ಈ 3 ಜನರ ತಂಡವನ್ನು ಕಳಿಸ್ತದ, ಇಂಡಿಯಾಕ್ಕೆ ಕಳಿಸ್ತದ. ಓಕೆ, ಅದನ್ನ ನಾವು ಕ್ಯಾಬಿನೆಟ್ ಮಿಷನ್ ಅಂತ ಕರಿತೇವೆ. ಯಾಕಂತ ಹೇಳಿದ್ರೆ ಭಾರತ ಸಂವಿಧಾನ ರಚನೆ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಕ್ಯಾಬಿನೆಟ್ ಮಿಷನ್, ಕ್ಯಾಬಿನೆಟ್ ಆಯೋಗ. ನೆನಪಿಟ್ಟುಕೊಳ್ರಿ, ಕ್ಯಾಬಿನೆಟ್ ನಿಯೋಗ ಬಂದಿದ್ದೆ ಯಾವಾಗ? ಡಿಸೆಂಬರ್ 6, 1946. ಇದನ್ನು ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಅದು ಬಂತು, ಕ್ಯಾಬಿನೆಟ್ ನಿಯೋಗ ಬಂದ ನಂತರ ಸಂವಿಧಾನಕ್ಕೆ ಏನು ಮಾಡ್ತೇವೆ ನಾವು, ಸಂವಿಧಾನ ರಚನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತದ ಅಂತ ಹೇಳ್ತದ. ಆ ಮೂಲಕವಾಗಿ ಏನಾಗುತ್ತೆ, ಇಲ್ಲಿ ಮುಖ್ಯವಾಗಿ ಸಂವಿಧಾನ ರಚನೆ ಆಗ್ತದ. ಹಾಗಾದ್ರೆ ನಮ್ಮ ಸಂವಿಧಾನ ರಚನೆ ಯಾವ ರೀತಿ ಆಗ್ತದ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಮಾತಾಡ್ತಾ ಹೋಗ್ತೇನೆ. ಹಾಗಾದ್ರೆ ಒಟ್ಟು ನಾವು ಏನಂತ ಹೇಳಿದ್ರೆ ಟೋಟಲ್ ಮೆಂಬರ್ಸ್ ಎಷ್ಟಿದ್ರು, ಇದನ್ನೊಂಚೂರು ನೆನ್ಪಿಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್ ಇದು. ಟೋಟಲ್ ಮೆಂಬರ್ಸ್ ಎಷ್ಟಿದ್ರು ಸಂವಿಧಾನ ರಚನೆಯಲ್ಲಿ? 389 ಜನ ಇದ್ರು. 389 ಜನ ಇದ್ರು. ಓಕೆ, ಹಾಗಾದ್ರೆ ಇಲ್ಲಿ 389 ಜನ, ಈ 380 ಜನ ಎಷ್ಟು ಜನ ಇದ್ರು? 389 ಜನ. ಸಂವಿಧಾನ ಒಟ್ಟು ರಚನೆಯಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆ, ಅಸೆಂಬ್ಲಿಯಲ್ಲಿ ಕೂಡಿರ್ತಕ್ಕಂತಹ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಇರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು? 389. ಈ 389ನಲ್ಲಿ ಬ್ರಿಟಿಷ್ ಇಂಡಿಯಾದಿಂದ 296. ಅಂದರೆ ಬ್ರಿಟಿಷ್ ಇಂಡಿಯಾ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಬ್ರಿಟಿಷ್ ಸರ್ಕಾರ ಏನ ತಮ್ಮ ಪ್ರಾಂತ್ಯಗಳನ್ನು ಮಾಡ್ಕೊಂಡಿತ್ತಲ್ಲ, ಆ ಪ್ರಾಂತ್ಯಗಳಿಂದ ಅಂದ್ರೆ ದೇಶೀಯ ಸಂಸ್ಥಾನಗಳು ಇರುವುದಿಲ್ಲ ಅಲ್ಲಿ,
ಆ ಪ್ರಾಂತ್ಯಗಳಿಂದ ಪ್ರತಿಸ್ಪರ್ಧೆ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಗಳ ಸಂಖ್ಯೆ ಎಷ್ಟು 296 ನೆನ್ಪಿಟ್ಕೊಳ್ರಿ. ಆಮೇಲೆ ಇನ್ನೊಂದೇನು, ಇಲ್ಲಿ ಗವರ್ನರ್ ಪ್ರಾಂತ್ಯದಿಂದ 292 ಆಗ್ತಾರೆ. ಅಂದರೆ ಇದು ಬ್ರಿಟಿಷ್ ಇಂಡಿಯಾ ಅಂತ ಹೇಳಿದ್ರೆ ಗವರ್ನರ್ ಪ್ರಾಂತ್ಯ. ಈ 296ನಲ್ಲಿ 296ರಲ್ಲಿ 296 ಜನ ಗವರ್ನರ್ ಪ್ರಾಂತ್ಯದಿಂದ, ಚೀಫ್ ಕಮಿಷನರ್ ಇಂದ 4 ಜನ, ಚೀಫ್ ಕಮಿಷನರಿಂದ 4 ಜನ. ನೆನ್ಪಿಟ್ಕೊಳ್ರಿ, ಚೀಫ್ ಕಮಿಷನರ್ ಅಂತ ಹೇಳಿದ್ರೆ ಇಲ್ಲಿ ನಾವು ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿ ಅಂತ ಏನು ಹೇಳ್ತೇವಲ್ಲ, ಆ ರೀತಿ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನು ಮಾಡ್ಕೊಂಡಿರ್ತಾರೆ ಬ್ರಿಟಿಷ್ ಸರ್ಕಾರ. ಈ 4 ಜನ ಯಾರು ಅಂತ ಹೇಳಿದ್ರೆ ಪ್ರಶ್ನೆ ಕೇಳ್ತಾರೆ, ಅಜ್ಮೀರು, ಓಕೆ, ಬಲೂಚಿಸ್ತಾನು, ಕೂರ್ಗ, ದೆಹಲಿ. ಓಕೆ, ಇದು ನೆನಪಿಟ್ಕೊಳ್ರಿ. ಈ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಯಾವ ಅಂತ ಹೇಳಿದ್ರೆ ಅಜ್ಮೀರು, ಬಲೂಚಿಸ್ತಾನು, ಕೂರ್ಗು, ದೆಹಲಿ. ಈ 4 ಏನಂತ ಹೇಳಿದ್ರೆ ಚೀಫ್ ಕಮಿಷನರ್ ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಸ್ಪರ್ಧೆ ಮಾಡ್ತಕ್ಕಂಥವ್ರು. ನೆನಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರಿಟನ್ ಸರ್ಕಾರ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಮಾಡ್ತದೆ. ಅದರಲ್ಲಿ ಬ್ರಿಟನ್ ಸರ್ಕಾರ ಏನು ಮಾಡುತ್ತೆ, ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತದೆ. 296 ಸ್ಥಾನಗಳಿಗೆ, ಈ 296 ಏನು ಹೇಳಿದ್ನಲ್ಲ, ಈ 296 ಸ್ಥಾನಗಳಿಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತದೆ. ಈ ಕಂಡಕ್ಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡಿದಾಗ ಮುಖ್ಯವಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC 208 ಸ್ಥಾನಗಳನ್ನ ಪಡ್ಕೊಳ್ತದೆ. ಎಲ್ಲಿ ಅಂತ ಹೇಳಿದ್ರೆ ಈ 389 ಸ್ಥಾನಗಳಲ್ಲಿ 296 ಸ್ಥಾನಗಳನ್ನ ಬ್ರಿಟಿಷ್ ಇಂಡಿಯಾದಿಂದ. ಓಕೆ, ಅದರಲ್ಲಿ ಚೀಫ್ ಕಮಿಷನರ್ ಸ್ಥಾನಗಳು ಎಷ್ಟು, 4. ಹಾಗಾದ್ರೆ ಟೋಟಲ್ 296 ಸ್ಥಾನಗಳಿಗೆ ಎಲೆಕ್ಷನ್ಸ್ಗಳು ನಡೆದಾಗ ಅತಿ ಹೆಚ್ಚು ಸ್ಥಾನಗಳನ್ನ ಯಾವ್ದು ಪಡ್ಕೋತದ, INC ಪಡ್ಕೋತದ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಡ್ಕೋತದ. ಓಕೆ, ಹಾಗಾದ್ರೆ ಮುಸ್ಲಿಂ ಲೀಗ್ 73 ಪಡ್ಕೋತದ. ಮುಸ್ಲಿಂ ಲೀಗ್ ಎಷ್ಟು ಸ್ಥಾನಗಳನ್ನ ಪಡ್ಕೋತದ, 73 ಸ್ಥಾನಗಳನ್ನ ಪಡ್ಕೋತದ. ಇತರ ಸ್ಪರ್ಧಿಗಳು ಅಂದ್ರೆ ಕೆಲವೊಂದಿಷ್ಟು ಜನ ಪಕ್ಷೇತರ ನಿಂತಿರ್ತಾರಲ್ರಿ ನಮ್ಮಲ್ಲಿ, BJP, ಕಾಂಗ್ರೆಸ್, JDS. ಅದಾದ್ಮೇಲೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪಕ್ಷೇತರ ನಿಂತಿರ್ತಾರ. ಹಂಗೆ ಇಲ್ಲಿ ಪಕ್ಷೇತರ ನಿಂತಿರ್ತಾರ. ಅವ್ರು ಎಷ್ಟು ಜನ ಅಂತ ಹೇಳಿದ್ರೆ 15 ಜನ ಏನು ಮಾಡ್ತಾರೆ, ಇಲ್ಲಿ ಗೆಲ್ತಾರೆ ಇಲ್ಲಿ ಈ ಒಂದು ಎಲೆಕ್ಷನ್ನಲ್ಲಿ. ಇದೊಂಚೂರು ಏನದಲ್ಲ, ಇದೊಂಚೂರು ಗ್ಲಾನ್ಸ್ ಮಾಡ್ಕೋಬೇಕು ನೀವು. ಯಾಕಂತ ಹೇಳಿದ್ರೆ ಈ ಎಲೆಕ್ಷನ್ಸ್ ಬಗ್ಗೆ ನಿಮಗೆ ಏನಾದರೂ KS ಮೇನ್ಸ್ನಲ್ಲಿ, UPSC ಮೇನ್ಸ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಒಂದು ಫ್ರೇಮ್ವರ್ಕ್ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಈ ಎಲ್ಲ ವಿಚಾರಗಳನ್ನು ಏನು ಬರ್ದಿದ್ದಲ್ಲ, ಈ ಎಲ್ಲ ವಿಚಾರಗಳನ್ನ ಹಾಕಿಬಿಟ್ರೆ ನೀವು ಅಲ್ಲೇನಾಗುತ್ತೆ, ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಬೋದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತಾ, ಇಲ್ಲಿ ಮೊದಲ ಅಧಿವೇಶನ ನಡೀತದ, ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತದ. ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡಿದಾಗ ಇಲ್ಲೇನಾಗುತ್ತೆ, ಮುಸ್ಲಿಂ ಲೀಗ್ 73 208 ಸ್ಥಾನಗಳನ್ನು ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಡ್ಕೋತದ. ಜೊತೆಗೆ ಇನ್ನೊಂದು ಏನಂದ್ರೆ 15 ಸ್ಥಾನಗಳನ್ನು ಸ್ವತಂತ್ರ ಅಭ್ಯರ್ಥಿಗಳು ಪಡ್ಕೋತಾರೆ. ರಿಸಲ್ಟ್ ಬಂದ್ಬಿಡ್ತದ. ರಿಸಲ್ಟ್ ಬಂದ ಮೇಲೆ ನಮ್ಮಲ್ಲಿ ಹೆಂಗೆ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಪ್ರೆಸೆಂಟ್ ಈ ಲೋಕಸಭೆ ಎಲೆಕ್ಷನ್ಸು ಏನೋ ಒಂದು ರಿಸಲ್ಟ್ ಬಂದ ಬಳಿಕ ಕ್ಯಾಬಿನೆಟ್ ರಚನೆ ಮಾಡ್ತೀವಿ. ಕ್ಯಾಬಿನೆಟ್ ರಚನೆ ಮಾಡಿದ ಬಳಿಕ ರಾಜ್ಯಪಾಲರು ಏನು ಮಾಡ್ತಾರೆ, ಆ ಒಂದು ಸದಸ್ಯರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅಲ್ಲಿ ರಾಷ್ಟ್ರಪತಿಗಳು, ಕೇಂದ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳು ಮಾತಾಡ್ತಾರೆ. ಮಾತಾಡಿದಾಗ ಏನಂತ ಹೇಳಿದ್ರೆ ಕೆಲವೊಂದಿಷ್ಟು ಸಭೆಗಳನ್ನ ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಈ ಸಂವಿಧಾನ ರಚನಾ ಸಭೆ ಕೂಡ ಇಲ್ಲಿ ಮೊದಲ ಸಭೆಯನ್ನು ಕಂಡಕ್ಟ್ ಮಾಡ್ತದೆ. ಇದನ್ನು ಮೊದಲ ಅಧಿವೇಶನ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತ ಹೇಳಿದ್ರೆ ಡಿಸೆಂಬರ್ 9ರಲ್ಲಿ ದೆಹಲಿಯ ಸೆಂಟ್ರಲ್ ಹಾಲಲ್ಲಿ ನಡೀತದೆ. ಇದು ನಿಮ್ಗೆ MCQನಲ್ಲಿ ಕೇಳ್ತಾರೆ ಪ್ರಶ್ನೆ. ಓಕೆ, ಮೊದಲ ಸಭೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತೇಳಿ ಕೇಳಿದ್ರೆ ಅದೇನಂತೇಳಿ ದೆಹಲಿಯ ಸೆಂಟ್ರಲ್ ಹಾಲು. ಅದ್ರ ಡೇಟ್ ಕೇಳ್ತಾರೆ ಸ್ನೇಹಿತರೆ, 1946 ಡಿಸೆಂಬರ್ 9. ಇವು ಕೆಲವೊಂದಿಷ್ಟು ಸ್ಟ್ಯಾಟಿಕ್ಸ್ ಪಾಯಿಂಟ್ಸ್ಗಳು ಏನದಾವಲ್ಲ ಅವು ನೀವು ಬರ್ತ್ ತೆಗಿಬೇಕು. ಬರ್ತ್ ತೆಗೆದ್ರೆ ನೆನ್ಪುಳಿತದ. ಒಂದು ಸಲ ನೀವು ಇದನ್ನು ಓದಿ, ಒಂದು ಸಲ ಈ ವಿಡಿಯೋವನ್ನು ನೋಡಿ ನೀವು ಕಲಿತೀರಂದ್ರೆ ಅದು ನಿಮ್ಮ ಜ್ಞಾನ ತರದ ಪರಮಾವಧಿ. ಅದಕ್ಕೆ ನಾ ಏನು ಹೇಳೋದು, ಇಂಥ ವಿಚಾರಗಳನ್ನ ಬರ್ತ್ ತೆಗಿರಿ. 10 ಸಲ ಬರ್ತ್ ತೆಗೆದ್ರೆ ನಿಮ್ಗೆ ನೆನ್ಪುಳಿತದ. MCQ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಹಾಗಾದ್ರೆ ಇನ್ನೊಂದೇನಂದ್ರೆ ಈ ಸಭೆಯಲ್ಲಿ ಏನಾಗುತ್ತಾ, ಮುಸ್ಲಿಂ ಲೀಗ್ ಬೈಕಾಟ್ ಮಾಡ್ತದ. ಯಾಕೆ ಬೈಕಾಟ್ ಮಾಡ್ತದ ಅಂತ ಹೇಳಿದ್ರೆ ನಮಗೆ ಸಪ್ರೇಟ್ ಒಂದು ಪಾಕಿಸ್ತಾನ ಬೇಕು, ಸಪ್ರೇಟ್ ಪಾಕಿಸ್ತಾನ ಬೇಕಂತೇಳಿ ಕುಂದಿರ್ತೈತಿದ ಮುಸ್ಲಿಂ ಲೀಗ್. ಅವಾಗ ಏನಾಗುತ್ತೆ, ಮೊದಲ ಸಭೆಯಲ್ಲಿ ಬೈಕಾಟ್ ಮಾಡಿದಾಗ ಅದರ ಒಂದು ಉದ್ದೇಶ ಏನು, ನಮಗೆ ಸಪ್ರೇಟ್ ಪಾಕಿಸ್ತಾನ ಬೇಕಂತ ಹೇಳ್ತಾರೆ. ಆ ಉದ್ದೇಶಕ್ಕೋಸ್ಕರ ಮುಸ್ಲಿಂ ಲೀಗ್ ಬೈಕಾಟ್ ಮಾಡ್ತದ. ಹಾಗಾದ್ರೆ ಸಂವಿಧಾನ ರಚನಾ ಸಭೆ ಆಯಿತು. ಸಂವಿಧಾನ ರಚನಾ ಸಭೆ ಆದಾಗ ಇಲ್ಲಿ ಏನಾಗುತ್ತೆ, ಒಬ್ಬ ಅಧ್ಯಕ್ಷರು ಬೇಕಲ್ರಿ ಸಂವಿಧಾನ ರಚನಾ ಸಭೆಗೆ. ಹಂಗೆ ತಿಳಿದಂಗೆ ಎಲ್ಲ ಮೆಂಬರ್ಸ್ ಅದಾರ. ಅದಕ್ಕೊಬ್ಬರು ಕ್ಯಾಂಡಿಡೇಟ್ ಬೇಕಲ್ಲ, ಅಧ್ಯಕ್ಷರು ಬೇಕಲ್ಲ. ಓಕೆ,
ಅಧ್ಯಕ್ಷರಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಸಭೆಗೆ ಒಂದು ಮಾನ್ಯತೆ ಇರೋದಿಲ್ಲ. ಓಕೆ, ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಯಾರು ಮಾಡ್ತಾರೆ, ಸಚ್ಚಿದಾನಂದ್ ಸಿನ್ಹಾ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡ್ತಾರೆ, ಸಚ್ಚಿದಾನಂದ್ ಸಿನ್ಹಾ ಅವರನ್ನ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಂತೇಳಿ ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ಸಚ್ಚಿದಾನಂದ್ ಸಿನ್ಹಾ ಇವರನ್ನು ಯಾಕೆ ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಇಂಡಿಯನ್ಸ್ ಏನು ಮಾಡಿದ್ವಿ, ಫ್ರೆಂಚ್ ಒಂದು ಕಾನ್ಸ್ಟಿಟ್ಯೂಷನ್ನ ಒಂದು ಆಧಾರದ ಮೇಲೆ, ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿದೆ ಅಲ್ಲಿ ಅತ್ಯಂತ ಹಿರಿಯ ಸದಸ್ಯರನ್ನ ಆಯ್ಕೆ ಮಾಡ್ತಾ ಇದ್ರು. ಆ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ನ ಒಂದು ಶಿಫಾರಸಿನ ಮೇರೆಗೆ ನಾವೇನು ಮಾಡ್ತೀವಿ, ಸಚ್ಚಿದಾನಂದ್ ಸಿನ್ಹಾ ಅವರನ್ನ ಇಲ್ಲೇನು ಮಾಡ್ತೇವೆ ಅಂತ ಹೇಳಿದ್ರೆ ಆಯ್ಕೆ ಮಾಡ್ತೀವಿ. ನೆನ್ಪಿಟ್ಟುಕೊಳ್ರಿ, ವೆರಿ ಇಂಪಾರ್ಟೆಂಟ್ ಇದು. ತಾತ್ಕಾಲಿಕ ಅಧ್ಯಕ್ಷರು ಯಾರು, ಸಂವಿಧಾನ ರಚನಾ ಸಭೆಯ ಸಚ್ಚಿದಾನಂದ್ ಸಿನ್ಹಾ. ಹಾಗಾದ್ರೆ ಎರಡನೇ ಅಧಿವೇಶನ ಕಂಡಕ್ಟ್ ಆಗ್ತದೆ ಸ್ನೇಹಿತರೆ. ಒಂದನೇ ಅಧಿವೇಶನ ನೋಡಿದ್ವಿ ನಾವು. ಓಕೆ, ಎರಡನೇ ಅಧಿವೇಶನ ಡಿಸೆಂಬರ್ 9. ಇದು ಕೂಡ ಇಂಪಾರ್ಟೆಂಟು. ಇದನ್ನು ಕೂಡ ಒಂಚೂರು ಬರತ್ ತೆಗೀರಿ, ಇದನ್ನ ಬರತ್ ತೆಗೆದ್ರೆ ನೆನಪುಳಿತದ. ಇದು ಕೂಡ ಸೇಮ್ ಡಿಸೆಂಬರ್ 9 ನಡೀತದ. ಇದು ಯಾವಾಗ ನಡೀತದ, ನವೆಂಬರ್ 11 ನಡೀತದ. ಓಕೆ, 9, 10, 11 ಎರಡು ಡಿಫ್ರೆನ್ಸ್. ಇವೆರಡನ್ನು ನೀವು ಏನು ಮಾಡ್ಬೋದು, ಮೈಂಡ್ ಮ್ಯಾಪ್ ಮಾಡ್ಕೊಂಡು ನೀವು ನೆನಪಿಟ್ಕೋಬೇಕು ಇದನ್ನು. ಓಕೆ, ಹಾಗಾದ್ರೆ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಸೆಕೆಂಡ್ ಒಂದು ಅಧಿವೇಶನ ನಡೀತದ. ಹಾಗಾದ್ರೆ ಈ ಅಧಿವೇಶನದಲ್ಲಿ ಮೊದಲ ಅಧಿವೇಶನದಲ್ಲಿ ಸಚ್ಚಿದಾನಂದ್ ಸಿನ್ಹಾ ಅವರನ್ನು ನಾವು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಬಟ್ ಈ ಅಧಿವೇಶನದಲ್ಲಿ ನಮ್ಗೆ ಶಾಶ್ವತ ಅಧ್ಯಕ್ಷರು ಬೇಕಾಗಿತ್ತು, ಪರ್ಮನೆಂಟ್ ಬೇಕಾಗಿತ್ತು ನಮ್ಗೆ. ಆ ಉದ್ದೇಶಕ್ಕೋಸ್ಕರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಏನು ಮಾಡ್ತೇವಿ, ಶಾಶ್ವತ ಅಧ್ಯಕ್ಷರನ್ನಾಗಿ ಮಾಡ್ತೇವಿ. PCL ಪ್ರಶ್ನೆ ಕೇಳಿದ್ದಾರೆ, ಭಾರತ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರಂತ ಕೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಏನು, ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರು. ಹಾಗಾದ್ರೆ ಅಧ್ಯಕ್ಷರಾದ್ರೆ ಸಂವಿಧಾನ ರಚನಾ ಸಭೆಗೆ ಉಪಾಧ್ಯಕ್ಷರು ಬೇಕೇ ಬೇಕಲ್ವಾ. ಆ ಉದ್ದೇಶಕ್ಕೋಸ್ಕರ ಉಪಾಧ್ಯಕ್ಷರನ್ನಾಗಿ ಎಚ್ ಸಿ ಮುಖರ್ಜಿ ಅವರನ್ನ ಕೃಷ್ಣಮಾಚಾರ್ಯ ಅವರನ್ನು ನೇಮಕ ಮಾಡ್ತಾರೆ. ಎಚ್ ಸಿ ಮುಖರ್ಜಿ ಜೊತೆಗೆ ವಿ ಟಿ ಕೃಷ್ಣಮಾಚಾರ್ಯ. ಎಚ್ ಸಿ ಮುಖರ್ಜಿ ಜೊತೆಗೆ ವಿ ಟಿ ಕೃಷ್ಣಮಾಚಾರ್ಯ ಇವ್ರು ಯಾರು, ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರು. ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟು. ನೆನ್ಪು ಕೇಳ್ತಾರೆ ನಿಮ್ಗೆ. BN ರಾಯ್ ಅವರನ್ನ ಸಂವಿಧಾನ ರಚನಾ ಸಭೆಯ ಸಲಹೆಗಾರನಾಗಿ ಮಾಡ್ತಾರೆ. ಸಂವಿಧಾನ ರಚನಾ ಸಭೆಯ ಸಲಹೆಗಾರ ಯಾರು, BN ರಾವ್. ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಈಗಾಗಲೇ ಇದ್ರ ಬಗ್ಗೆ ಕೇಳಿದೆ ನಾನು. ಇವೆಲ್ಲ ಈಗೇನು ಮಾತಾಡಿದ್ನಲ್ಲ ಇದ್ರ ಬಗ್ಗೆ ಹಲವಾರು ರೀತಿ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಕೂಡ ಪ್ರಶ್ನೆ ಆಗಿದೆ. ಕಾನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್ ಏನಿದೆ ಅಲ್ಲ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ಓದ್ಕೊಳ್ರಿ. ಹಾಗಾದ್ರೆ ಇಲ್ಲಿ ಈಗಾಗಲೇ ನಾವು ಮಾತಾಡಿದೆ. ಇಲ್ಲಿ ಎರಡನೇ ಸಭೆಯಲ್ಲಿ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರಿತೇವೆ ನಾವು. ಅಬ್ಜೆಕ್ಟಿವ್ ರೆಸಲ್ಯೂಷನನ್ನು ಯಾವ ಸಭೆಯಲ್ಲಿ ಮಂಡಿಸಿದ್ರು ಅಂತ ಕೇಳಿದ್ರೆ ಎರಡನೇ ಸಭೆ. ಯಾವಾಗ 1946 ಡಿಸೆಂಬರ್ 11 ಅಬ್ಜೆಕ್ಟಿವ್ ರೆಸಲ್ಯೂಷನನ್ನು ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ. ಧ್ಯೇಯಗಳ ನಿರ್ಣಯವನ್ನು, ಅದರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಸಂವಿಧಾನಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಸೇರಿಸ್ತಾರೆ. ಅದನ್ನು ಮುಂದೆ ಮಾತಾಡ್ತಾ ಹೋಗ್ತೇನೆ ಮುಂದಿನ ಅಧ್ಯಯನದಲ್ಲಿ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಏನಂದ್ರೆ, ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಸಂವಿಧಾನ ರಚನಾ ಸಭೆಗೆ ಏನಾಗುತ್ತೆ, ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಸಂವಿಧಾನ ರಚನಾ ಸಭೆಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಯಾಕಂತೇಳಿದ್ರೆ ಇಲ್ಲಿ ಬ್ರಿಟನ್ ಸರ್ಕಾರ ಏನು ಮಾಡಿತ್ತು, ಜಾತಿ ಆಧಾರದ ಮೇಲೆ ಏನು ಮಾಡಿತ್ತು, ಕೆಲವೊಂದಿಷ್ಟು ವಿಚಾರಗಳನ್ನು ಬ್ರಿಟನ್ ಸರ್ಕಾರ ಹೇರಿಕೆ ಮಾಡಿತ್ತು. ಅದರ ಆಧಾರದ ಮೇಲೆ ಈ ಸಂವಿಧಾನ ರಚನಾ ಸಭೆಗೆ ಯಾವ ಜಾತಿಯಿಂದ, ಯಾವ ಕಮ್ಯುನಿಟಿಯಿಂದ, ಯಾವ ವ್ಯಕ್ತಿಗಳು ಪ್ರತಿನಿಧಿಸಿದ್ರಲ್ಲ ಅದು ಪ್ರಶ್ನೆ ಕೇಳ್ತಾರೆ. ಆ ಉದ್ದೇಶಕ್ಕೋಸ್ಕರ ಇದನ್ನೊಂಚೂರು ನೆನಪಿಟ್ಕೊಳ್ಬೇಕು ನೀವು. ಇದನ್ನು ಡೈಲಿ ನೀವು ನೆನಪಿಟ್ಕೊಳ್ಬೇಕು, ಬರೆದು ತೆಗಿಬೇಕು. ಆ ಉದ್ದೇಶಕ್ಕೋಸ್ಕರ ಇದನ್ನು ಹೇಳ್ತಾ ಇರೋದು. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಆಂಗ್ಲೋ ಇಂಡಿಯನ್ನಿಂದ ಯಾರು ಪ್ರತಿನಿಧಿಸ್ತಾರೆ, ಫ್ರಾಂಕ್ ಅಂತೋನಿ ಅವರು ಆಂಗ್ಲೋ ಇಂಡಿಯನ್ನಿಂದ ಪ್ರತಿನಿಧಿಸ್ತಾರೆ. ಹಾಗಾದ್ರೆ ನೆಕ್ಸ್ಟು ಕಮ್ಯುನಿಸ್ಟ್ ಪಕ್ಷದಿಂದ ಯಾರು ಪ್ರತಿನಿಧಿಸ್ತಾರೆ, ಸೋಮನಾಥ್ ಲಹರಿ ಅಂತಕ್ಕಂಥ ವ್ಯಕ್ತಿ ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿನಿಧಿಸ್ತಾರೆ. ಹಾಗಾದ್ರೆ ಸಂವಿಧಾನ ರಚನಾ ಸಭೆಯ ವಿವಿಧ ಸಮುದಾಯಗಳನ್ನು ಪ್ರತಿನಿಧಿಸತಕ್ಕಂತಹ ಪ್ರತಿನಿಧಿಗಳು, ಅದರಲ್ಲಿ ಫ್ರಾಂಕ್ ಅಂತೋನಿ ಆಂಗ್ಲೋ ಇಂಡಿಯನ್ನು, ಆಮೇಲೆ ಕಮ್ಯುನಿಸ್ಟ್ ಪಕ್ಷದಿಂದ ಸೋಮನಾಥ್ ಲಹರಿ ಅವರು ಪ್ರತಿನಿಧಿಸ್ತಾರೆ. ಜೊತೆಗೆ ಪರಿಶಿಷ್ಟ ಜಾತಿಯಿಂದ ಯಾರು, ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಪರಿಶಿಷ್ಟ ಜಾತಿಯಿಂದ ಯಾರು ಅಂತ ಹೇಳಿದ್ರೆ BR ಅಂಬೇಡ್ಕರ್. ನೆನ್ಪಿಟ್ಕೊಳ್ರಿ. ಓಕೆ, ಹಾಗಾದ್ರೆ ಇವರು ಕರಡು ಸಮಿತಿಯ ಅಧ್ಯಕ್ಷರು ಕೂಡ ಆಗ್ತಾರೆ. ಕರಡು ಸಮಿತಿಯ ಅಧ್ಯಕ್ಷರು. ಯಾಕಂತೇಳಿದ್ರೆ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯ ಶಿಲ್ಪಿ, ಆಧುನಿಕ ಮನು. ಜೊತೆಗೆ ಇವರು ಏನಂತ ಹೇಳಿದ್ರೆ
ಇವರ ಆತ್ಮಚರಿತ್ರೆ ಬಂದ್ಬಿಟ್ಟು ವೇಟಿಂಗ್ ಫಾರ್ ವೀಸಾ ನೆನಪಿಟ್ಟುಕೊಡ್ರಿ, ವೇಟಿಂಗ್ ಫಾರ್ ವೀಸಾ. ಓಕೆ, ಇದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ಓಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಆತ್ಮಕಥೆ ಯಾವುದು? ವೇಟಿಂಗ್ ಫಾರ್ ವೀಸಾ, ನೆನಪಿಟ್ಟುಕೊಡ್ರಿ. ಓಕೆ, ನೀವು ನೋಡ್ರಿ, ನೀವು ಓದ್ತಕ್ಕಂಥ KS ಆಮೇಲೆ UPS ಈ ಎರಡೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ತಯಾರಾಗ್ತಾ ಇದ್ದಾರಲ್ಲ, ಆಫೀಸರ್ಸ್ ಆಗಬೇಕಂತ ಅನ್ಕೊಂಡಿದ್ರಲ್ಲ, ನಿಮಗೆ ಹೇಳೋದು ಒಂದೇ ಕಿವಿ ಮಾತು ನಾನು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಇವ್ರ ಬಗ್ಗೆ ಓದಲೇಬೇಕು ನೀವು ಕಂಪಲ್ಸರಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ವಿಚಾರಗಳನ್ನು ತಿಳ್ಕೊಬೇಕು, ಮಹಾತ್ಮ ಗಾಂಧೀಜಿ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಬೇಕು. ಈ ಎರಡೂ ವ್ಯಕ್ತಿಗಳು ತುಂಬ ಇಂಪಾರ್ಟೆಂಟ್ ನಮಗೆ ಪರೀಕ್ಷೆ ದೃಷ್ಟಿಯಿಂದ, ನೆನಪಿಟ್ಕೊಡ್ರಿ. ಹಾಗಾದ್ರೆ ಇಲ್ಲಿ ಗೋರ್ಖಾ ಸಮುದಾಯ ಅಂದರೆ ಯಾರು ಪ್ರತಿನಿಧಿಸ್ತಾರೆ? ಹರಿಬಹದ್ದೂರ್ ಬುರಾ. ಗೋರ್ಖಾ ಕಮ್ಯುನಿಟಿಯಿಂದ ಹರಿಬಹದ್ದೂರ್ ಬುರಾ ಅವರು ಪ್ರತಿನಿಧಿಸ್ತಾರೆ. ಜೊತೆಗೆ ಸಿಖ್ ಕಮ್ಯುನಿಟಿಯಿಂದ ಸರ್ದಾರ್ ಬಲ್ದೇವ್ ಸಿಂಗ್ ಪ್ರತಿನಿಧಿಸ್ತಾರೆ. ಪ್ರಶ್ನೆ ಹೆಂಗೆ ಕೇಳ್ಬೋದು ನಿಮ್ಗೆ? ಇಲ್ಲಿ ಗೋರ್ಖಾ ಸಮುದಾಯ ಅಂತ ಹಾಕ್ತಾನೆ, ಅಂದರೆ ಪರಿಶಿಷ್ಟ ಜಾತಿ ಅಂತ ಹಾಕ್ತಾನೆ, ಅಲ್ಲಿ ಹಾಕಿ ಕ್ರೈಸ್ತ ಸಮುದಾಯ ಅಂತ ಹಾಕ್ತಾನೆ, ಮೆತಾಲಿ ಅಂತ ಹಾಕ್ತಾನೆ, ಹೊಂದಿಸಿ ಬರೆಯಿರಿ. ಒಂದು ಕಡೆ ಇವು ಕೆಲವೊಂದಿಷ್ಟು ಕಮ್ಯುನಿಟಿಗಳನ್ನು ಕೊಡ್ತಾನೆ, ಕೆಲವೊಂದು ಕಡೆ ಪ್ರತಿನಿಧಿಸಿದ ವ್ಯಕ್ತಿಗಳನ್ನು ಕೊಡ್ತಾನೆ. ನೀವು ಸರಿಯಾಗಿ ಓದಿದ್ರೆ ಏನು ಮಾಡ್ಬೋದು? ಯಾವ ವ್ಯಕ್ತಿಗಳು ಯಾವ ಒಂದು ಕಮ್ಯುನಿಟಿಯಿಂದ ಪ್ರತಿನಿಧಿಸಿದ್ದಾರೆ ಅದನ್ನು ನೀವು ಸರಿಯಾಗಿ ಅಲ್ಲಿ ಗುರುತಿಸ್ತಕ್ಕಂಥ ಒಂದು ಶಕ್ತಿ ನಿಮ್ಮಲ್ಲಿ ಬರ್ತದೆ. ಇಲ್ಲ ಅಂತ ಹೇಳಿದರೆ ತುಂಬ ಕಷ್ಟ. ಇಲ್ಲಿ ಕ್ರೈಸ್ತ ಕಮ್ಯುನಿಟಿಯಿಂದ SP ಮುಖರ್ಜಿ ಮತ್ತು ರಾಜ್ಕುಮಾರ್ ಅಮಿತ್ ಕೌರ್ ಮತ್ತು ಜಾನ್ ಮೆತಾಯಿ ಈ 3 ಜನ ಏನಾಗ್ತಾರೆ ಈ ಒಂದು ಕ್ರೈಸ್ತ ಕಮ್ಯುನಿಟಿಯಿಂದ ಪ್ರತಿನಿಧಿಸ್ತಾರೆ. ಕ್ರೈಸ್ತ ಕಮ್ಯುನಿಟಿಯಿಂದ ಯಾರು ಪ್ರತಿನಿಧಿಸೋದು? SP ಮುಖರ್ಜಿ, ರಾಜ್ಕುಮಾರ್ ಅಮಿತ್ ಕೌರ್, ಜಾನ್ ಮೆತಾಯಿ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಜಾನ್ ಮೆತಾಯಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಯಾವ ಕಮ್ಯುನಿಟಿಯಿಂದ ಪ್ರತಿನಿಧಿಸ್ತಾರೆ? ಜಾನ್ ಮೆತಾಯಿ ಕ್ರೈಸ್ತ ಕಮ್ಯುನಿಟಿಯಿಂದ ಪ್ರತಿನಿಧಿಸ್ತಾರೆ. ವೆರಿ ಇಂಪಾರ್ಟೆಂಟು. ಓಕೆ, ಹಾಗಾದ್ರೆ ಮುಸ್ಲಿಂ ಕಮ್ಯುನಿಟಿಯಿಂದ ಇಸ್ಮಾಯಿಲ್ ಖಾನ್ ಮತ್ತು ಮೌಲಾನ್ ಹಸ್ರತ್ತು ಮಹಾನಿ ಬೇಗಂ ಇವರು 3 ಜನ ಏನಂತ ಹೇಳಿದ್ರೆ ಮುಸ್ಲಿಂ ಕಮ್ಯುನಿಟಿಯಿಂದ ಪ್ರತಿನಿಧಿಸ್ತಾರೆ. ಎಲ್ಲಿ? ಸಂವಿಧಾನ ರಚನಾ ಸಭೆಯಲ್ಲಿ, ನೆನ್ಪಿಟ್ಕೊಡ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಈವರೆಗೆ ಹಲವಾರು ವ್ಯಕ್ತಿಗಳು ಪ್ರತಿನಿಧಿಸಿದರು ಬೇರೆ ಬೇರೆ ಕಮ್ಯುನಿಟಿಯಿಂದ. ಹಾಗಾದರೆ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಅಧ್ಯಯನದಲ್ಲಿ ನಾವೇನು ಮಾಡೋಣ ಸ್ನೇಹಿತರೆ? ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡಿಗರ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಏನು ಮಾಡೋಣ ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ರಚನಾ ಸಭೆ ಯಾವ ರೀತಿಯಾಗಿ ಏನೆಲ್ಲ ಅಂಶಗಳಿದಾವೆ ಆ ಎಲ್ಲ ವಿಚಾರಗಳ ಬಗ್ಗೆ ನಾವೇನು ಮಾಡೋಣ ಮುಂದಿನ ಒಂದು ಅಧ್ಯಯನದಲ್ಲಿ ನಾವೇನು ಮಾಡೋಣ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಎಲ್ಲರಿಗೂ ಕೂಡ ಸಂತೋಷ್ ಲಾಡ್ ಫೌಂಡೇಶನ್ಗೆ ಆಗಮಿಸಿ ತರಗತಿಗಳನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಒಂದು ತುಂಬು ಹೃದಯದ ಕೃತಜ್ಞತೆಗಳನ್ನು ನಾನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.